ಗುಡ್ ಈವ್ನಿಂಗ್ ಮಾಸ್ಟರ್ಸ್, ವೆಲ್ಕಮ್ ಟು ಜೈ ಹೋಮ್ ಮೆಡಿಟೇಷನ್. ಮೊಟ್ಟ ಮೊದಲಿಗೆ ಬ್ರಹ್ಮಶ್ರೀ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿ ಅವರಿಗೆ ವಂದಿಸುತ್ತಾ ಈ ದಿನದ ಸೆಷನ್ ಸ್ಟಾರ್ಟ್ ಮಾಡೋಣ ಮಾಸ್ಟರ್ಸ್. ಸೊ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮ ಈ ಜೈ ಹೋಮ್ ಮೆಡಿಟೇಷನ್ಗೆ ಮಂತ್ಲಿ ಒನ್ಸ್ ಗಂಗಾವತಿಯಿಂದ ಶ್ರೀಮತಿ ಲಲಿತಾ ಕಂದಗಲ್ ಮೇಡಮ್ ಅವರು ಬಂದು ನಮಗೆ ಆ ತಿಂಗಳ ಧ್ಯಾನ ಕಸ್ತೂರಿ ಮ್ಯಾಗಝೈನ್ ಬಗ್ಗೆ ನಮಗೆಲ್ಲ ರಿವ್ಯೂ ಕೊಡ್ತಾ ಇದ್ದಾರೆ. ಆ ಮಂತಲ್ಲಿ ಮ್ಯಾಗಝೈನ್ ಅಲ್ಲಿ ಏನು ವಿಶೇಷ, ಆ ತರ ಆರ್ಟಿಕಲ್ ಎಲ್ಲ ನಮಗೆ ಒಂದು ಪಕ್ಷಿ ನೋಟವನ್ನ ಕೊಡ್ತಾ ಇದ್ದಾರೆ. ಸೊ ಅದೇ ತರ ಇವತ್ತು ಈಗ ಮೇ ತಿಂಗಳ ಧ್ಯಾನ ಕಸ್ತೂರಿ ಬುದ್ಧ ಪೌರ್ಣಿಮಾ ವಿಶೇಷಾಂಕ ಇದ್ರ ಬಗ್ಗೆ ನಮಗೆ ತಿಳಿಸ್ಕೊಡಕ್ಕೆ ಶ್ರೀಮತಿ ಲಲಿತಾ ಕಂದಗಲ್ ಮ್ಯಾಮ್ ಅವರು ನಮ್ಮ ಜೊತೆ ಇದ್ದಾರೆ. ಇವರು ಧ್ಯಾನ ಕಸ್ತೂರಿಗೆ ಸಹ ಸಂಪಾದಕರು ಹೌದು. ಸೊ ಹಾಗಾಗಿ ಅವರು ಈ ಧ್ಯಾನ ಕಸ್ತೂರಿಯ ಒಂದು ಪರಿಚಯವನ್ನ ಮಾಡ್ಕೊಡಕ್ಕೆ ನಮ್ಮ ಜೈ ಹೋಮ್ ಮೆಡಿಟೇಷನ್ಗೆ ಬಂದಿದ್ದಾರೆ. ಅವರಿಗೆ ಸ್ವಾಗತಿಸೋಣ. ಸ್ವಾಗತ ಮ್ಯಾಮ್, ಸ್ವಾಗತ ಸುಸ್ವಾಗತ ಮ್ಯಾಮ್. ಓವರ್ ಟು ಯು. ಥ್ಯಾಂಕ್ ಯು ಮೇಡಮ್. ನಮ್ಮೊಂದಿಗಿರುವ ಈ ಎಲ್ಲ ಆತ್ಮ ಬಂಧುಗಳಿಗೆ ಪ್ರೀತಿಪೂರ್ವಕ ನಮಸ್ಕಾರಗಳನ್ನ ತಿಳಿಸ್ತಾ, ನಮ್ಮೆಲ್ಲರನ್ನ ಇಂಥ ಅದ್ಭುತ ಆಧ್ಯಾತ್ಮಿಕ ಮಾರ್ಗದಲ್ಲಿ ಮುನ್ನಡೆಸುತ್ತಿರುವ ನಮ್ಮೆಲ್ಲರ ಪ್ರೀತಿಯ ಪರಮ ಗುರುಗಳು, ಸ್ನೇಹಿತರು ಆಗಿರುವಂತಹ ಮಹಾನ್ ತತ್ವಜ್ಞಾನಿಗಳು ಆಗಿರುವಂತಹ ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿ ಅವರನ್ನು ಮನದಾಳದಲ್ಲಿ ಪ್ರೀತಿಪೂರ್ವಕವಾಗಿ ಕೃತಜ್ಞತಾ ಪೂರ್ವಕವಾಗಿ ಸ್ಮರಿಸುತ್ತಾ, ಆತ್ಮ ಬಂಧುಗಳೇ, ತಮಗೆಲ್ರಿಗೂ ಗೊತ್ತಿರುವಂತದ್ದೇ ಧ್ಯಾನ ಎಷ್ಟು ಮುಖ್ಯವೋ ಅಷ್ಟೇ ಮುಖ್ಯವಾದದ್ದು ಸ್ವಾಧ್ಯಾಯ. ಪತ್ರಿ ಸರ್ ಹೇಳ್ತಾರೆ, ಧ್ಯಾನ ಮೊದಲನೇ ಸೂತ್ರ ಆದ್ರೆ 18 ಸೂತ್ರಗಳಲ್ಲಿ ಎರಡನೇದ್ದೇ ಸ್ವಾಧ್ಯಾಯ. ಸ್ವಾಧ್ಯಾಯಕ್ಕೆ ನಾವು ಹಲವಾರು ಆಧ್ಯಾತ್ಮಿಕ ಪುಸ್ತಕಗಳನ್ನ ನಿರಂತರವಾಗಿ ಓದ್ಲೇಬೇಕು. ಅದರಲ್ಲಿ ಮುಖ್ಯವಾಗಿ ಧ್ಯಾನ ಕಸ್ತೂರಿಯನ್ನ, ಮುಖ್ಯವಾಗಿ ಜೈಹೋ ಮೆಡಿಟೇಷನ್ ವತಿಯಿಂದ ನನಗೆ ಈ ಅವಕಾಶ ಕೊಟ್ಟಿರೋದಕ್ಕಾಗಿ ಅವರಿಗೆ ಬಹಳ ಪ್ರೀತಿಯಿಂದ ಕೃತಜ್ಞತೆಗಳನ್ನ ಸಲ್ಲಿಸ್ತಾ, ನಾನು ಮೇ ತಿಂಗಳ ಬುದ್ಧ ಪೂರ್ಣಿಮೆಯ ವಿಶೇಷ ಸಂಚಿಕೆಯನ್ನ ಹೇಗೆ ರೂಪಿಸಲಾಗಿದೆ, ಈ ಒಂದು ಪುಸ್ತಕದಲ್ಲಿರುವ ಧ್ಯಾನ ಕಸ್ತೂರಿ ತಲುಪಿದವರಿಗೂ, ತಲುಪಿಯೂ ಓದಲು ಆಗದೇ ಇರೋವರಿಗೆ ಮತ್ತು ತಲುಪಿಲ್ಲದವರಿಗೂ ಧ್ಯಾನ ಕಸ್ತೂರಿಯ ಜ್ಞಾನ ತಲುಪಬೇಕು, ಅದರಲ್ಲಿರುವ ಜ್ಞಾನ ತಿಳಿಬೇಕು ಅನ್ನೋ ದೃಷ್ಟಿಯಿಂದ ಈ ಒಂದು ಸೆಷನ್ ಮಾಡ್ತಾ ಇದೀವಿ. ಮುಖ್ಯವಾಗಿ ತಮಗೆ ಗೊತ್ತಿರಲಿ, ಎಲ್ಲಾ ಭಾಷೆಗಳಲ್ಲಿ ಸ್ಪಿರಿಚುವಲ್ ಇಂಡಿಯಾ, ಸ್ಪಿರಿಚುವಲ್ ಸೈನ್ಸ್ ಅಂತೇಳಿ ಇಂಗ್ಲಿಷ್ ನಲ್ಲಿದೆ, ತೆಲುಗುದಲ್ಲಿ ಧ್ಯಾನ ಜಗತ್ ಅಂತಿದೆ, ಅದೇ ರೀತಿ ತಮಿಳು ಮತ್ತೆ ಬೇರೆ ಬೇರೆ ಇಂಗ್ಲಿಷ್ ಭಾಷೆ ಅಲ್ಲದೆ ಹಿಂದಿಯಲ್ಲೂ ಧ್ಯಾನ ಜಗತ್ ಅಂತ ಬರ್ತಾ ಇದೆ. ಕನ್ನಡದಲ್ಲಿ ಸುಮಾರು ವರ್ಷಗಳಿಂದ ಅತ್ಯದ್ಭುತವಾಗಿ ಬರ್ತಾ ಇರೋದು ಧ್ಯಾನ ಕಸ್ತೂರಿ. ಎಷ್ಟು ಚೆನ್ನಾಗಿದೆ ನೋಡಿ, ಧ್ಯಾನದ ಪರಿಮಳವನ್ನ ಹರಡ್ತಾ ಇರುವಂತದ್ದು ಧ್ಯಾನ ಕಸ್ತೂರಿ, ಹೊಸ ಯುಗದ ಆಧ್ಯಾತ್ಮಿಕ ಮಾಸ ಪತ್ರಿಕೆ. ಆದ್ರಿಂದ ಇದನ್ನ ಪತ್ರಿಜಿ ಅವರೇ ಹೇಳ್ತಾರೆ, ಪ್ರತಿಯೊಬ್ಬ ಕನ್ನಡಿಗರ ಮನೆಯಲ್ಲಿ ಇರಬೇಕು ಇದು ಅಂತೇಳಿ. ಅಂತಹ ಒಂದು ಆಧ್ಯಾತ್ಮಿಕ ಅವರಿದ್ದಾಗನೇ ಇದನ್ನ ಸ್ಥಾಪಿಸಲ್ಪಟ್ಟಿರುವಂತದ್ದು ಪುಸ್ತಕ ರೂಪದಲ್ಲಿ. ನಾವ್ ಎಷ್ಟೇ ಸೆಷನ್ಗಳನ್ನ ಕೇಳಿದ್ರು ಕೂಡ, ಎಷ್ಟೇ ಪುಸ್ತಕಗಳ ಪಠಣವನ್ನ ನಾವು ಕಾರ್ಯಾಗಾರಗಳನ್ನ ಏನಂತವೆ ಅದಕ್ಕೆ ಮಾಡಿದ್ರು ಕೂಡ, ಯಾವುದೇ ಪುಸ್ತಕದ ಬಗ್ಗೆ ಮತ್ತೆ ನಾವು ಪುಸ್ತಕಗಳ ಅಧ್ಯಯನವನ್ನ ಸ್ವತಃ ನಾವೇ ಫಿಸಿಕಲ್ ಬುಕ್ ನ ಓದ್ಬೇಕು. ನಾ ಸೀಕ್ರೆಟ್ ಕ್ಲಾಸ್ ಕೇಳೋದು ಬೇರೆ, ಆ ವರ್ಕ್ಶಾಪ್ ಕೇಳೋದು ಬೇರೆ, ಸ್ವತಃ ಪುಸ್ತಕವನ್ನ ಹಿಡ್ಕೊಂಡು ನಾವೇ ಅಲ್ಲಿರೋ ಮಾಸ್ಟರ್ಸ್ ಜೊತೆ ನಾವು ಕನೆಕ್ಟ್ ಆಗ್ತೀವಿ. ಯಾವಾಗ್ಲೂ ಯೋಗಿ ಆತ್ಮಕತೆ ನಾನು ಆಡಿಯೋ ಕೇಳಿದೀನಿ, ವಿಡಿಯೋ ಕೇಳಿದೀನಿ, ಅದೇ ಯೋಗಿ ಆತ್ಮಕತೆ ಕೈಯಲ್ಲಿ ಹಿಡ್ಕೊಂಡು ಓದಿದಾಗ ನಾವು ಸ್ವಾಮಿ ರಾಮ ಅವರೊಂದಿಗೆ, ಹಿಮಾಲಯದ ಯೋಗಿಗಳಾದ್ರೆ ಸ್ವಾಮಿ ರಾಮ ಅವರೊಂದಿಗೆ, ಯೋಗಿ ಆತ್ಮಕತೆ ಅಂದ್ರೆ ಯೋಗಾನಂದ ಪರಮಹಂಸರ ಜೊತೆಗೆ ನಾವು ಕನೆಕ್ಟ್ ಆಗ್ತೀವಿ. ಆ ಒಂದು ಪುಸ್ತಕದ ಕರ್ತೃವಿನೊಂದಿಗೆ ಮತ್ತು ಕೇವಲ ಕರ್ತೃ ಮಾತ್ರವಲ್ಲದೆ ಅಲ್ಲಿರುವ ಎಲ್ಲ ಪಾತ್ರಗಳೊಂದಿಗೆ, ಅವರ ಚೈತನ್ಯದೊಂದಿಗೆ, ಆ ಚೈತನ್ಯದೊಂದಿಗೆ ನಾವು ಕನೆಕ್ಟ್ ಆಗ್ತೀವಿ. ಆ ಕಾರಣಕ್ಕೆ ನಾವು ಪುಸ್ತಕಗಳನ್ನ ಓದ್ಬೇಕು. ಮುಖ್ಯವಾಗಿ ಈ ಪುಸ್ತಕದ ಮುಖಪುಟವೇ ಎಷ್ಟು ಆಕರ್ಷಕವಾಗಿದೆ. ಯಾಕೆ ಇಲ್ಲಿ ಓಶೋ ಅವ್ರು ಬಂದ್ರು, ಪತ್ರಿಜಿ ಅವ್ರು ಬಂದ್ರು, ಮಧ್ಯದಲ್ಲಿ ಬುದ್ಧ ಯಾಕೆ ಇಷ್ಟು ನಿಂತಿದ್ದಾರೆ, ಬುದ್ಧ ನಿಂತಿರೋ ಚಿತ್ರ ನನಗೆ ತುಂಬಾ ಆಕರ್ಷಕವಾಯಿತು. ಈ ಬಣ್ಣ ಕೂಡ ತುಂಬಾ ಲೈಕ್ ಆಯ್ತು ನನಗೆ. ಈ ಮುಖಪುಟ್ಟ ಡಿಸೈನರ್ಗೆ ನಾನು ಥ್ಯಾಂಕ್ಸ್ ಹೇಳಿದೆ. ಡಿಸೈನರ್ದೇ ಕಲ್ಪನೆ ಇತ್ತು, ಆತನೇ ಮಾಡಿರೋದು. ಯಾಕಂದ್ರೆ ಎಲ್ಲರಲ್ಲೂ ಒಬ್ಬ ಬುದ್ಧನಿದ್ದಾನೆ, ಡಿಸೈನರ್ನಲ್ಲೂ ಒಬ್ಬ ಬುದ್ಧನಿದ್ದಾನೆ, ಓದುಗರಲ್ಲೂ ಬುದ್ಧನಿದ್ದಾನೆ. ಏನಂದ್ರೆ ನಮ್ಮಲ್ಲಿರುವ ಬುದ್ಧ ಜಾಗೃತನಾಗಿದ್ದಾನೆ, ಇನ್ನು ಹೊರಗಡೆ ಇರುವ ಬುದ್ಧರಲ್ಲಿ ಆ ಬುದ್ಧ ಜಾಗೃತನಾಗಿಲ್ಲ. ಅದಕ್ಕೆ ನಿಮಗೆ ಗೊತ್ತಿರ್ಲಿ, ಪತ್ರಿಜಿ ಅವ್ರಿಗೆ ನಾವ್ ಎಷ್ಟು ಥ್ಯಾಂಕ್ಸ್ ಹೇಳ್ಬೇಕಂದ್ರೆ, ನಾವು ನಗ್ತಾ ಇದ್ವಿ ಆಕ್ಚುಲಿ ಸರ್ ಸ್ಪೀಚ್. ಈಗ್ಲೂ ನೀವು ದಯವಿಟ್ಟು ಹೆಚ್ಚು ಜನ ಪತ್ರಿಜಿ ಸರ್ ಸ್ಪೀಚ್ ಡೈರೆಕ್ಟ್ ಕೇಳ್ರಿ. ಅವ್ರು ನೇರವಾಗಿ ಏನಂತಿದ್ರು, ನಮ್ಮದು ಬುದ್ಧರ ಸಂಘ, PSSM ಅಂದ್ರೆ ಬುದ್ಧರ ಸಂಘ, ನೀವೆಲ್ರೂ ಬುದ್ಧರು ಅಂದಾಗ ನಮ್ಗೆ ಅದು ಒಪ್ಪಿಕೊಳಕ್ ಆಗೋದಿಲ್ಲ. ಯಾಕೆಂದ್ರೆ ನಾವು ಬುದ್ಧ ಅಂದ್ರೆ ಶ್ರೇಷ್ಠ ಅಂತ ನಾವು ಬಹಳ ಎತ್ತರದಲ್ಲಿ ಇಟ್ಟಿದೀವಿ. ನಾವು ನಾವೇ ಏನ್ ಮಾಡಿದೀವಿ, ಕೆಳಗಡೆ ಇಟ್ಕೊಂಡಿದೀವಿ, ಬಹಳ ಕೆಳಗಡೆ. ನಾವು ನಮ್ಮಲ್ಲಿ ದೈವತ್ವ ಇದೆ ಅಂದ್ರೆ ಒಪ್ಪಿಕೊಳ್ಳಂಗಿಲ್ಲ. ನಾವು ಬುದ್ಧರು ಅಂದ್ರೆ ನಾನ್ ಬುದ್ಧನಾ ಅಂತ ಪ್ರಶ್ನೆ ಮಾಡ್ತೀವಿ. ಆದ್ರೆ ಒಬ್ಬ ಗುರು ನೋಡ್ರಿ, ನಿಜ
ಬೇರೆ ಎಲ್ಲ ಗುರುಗಳು ನಾನು ಬುದ್ಧ ನೀವೆಲ್ಲರೂ ಶಿಷ್ಯರು ಅಂತಿದ್ರು. ಆದ್ರೆ ಪತ್ರಿಜಿ ಮಾತ್ರ ಹೇಳ್ತಾ ಇರೋದು ನಾನು ಬುದ್ಧ ನೀವೆಲ್ಲರೂ ಬುದ್ಧರು. PSSM ಅಂದ್ರೆ ಎಲ್ಲ ಪಿರಮಿಡ್ ಮಾಸ್ಟರ್ಗಳು ಬುದ್ಧರೇ. ನಿಜ ಹೇಳ್ತೀನಿ, ನನಗಂತೂ ಆ ಕ್ಷಣ ಈಗ್ಲೂ ನನಗ್ ಮೈ ರೋಮಾಂಚನ ಆಗುತ್ತೆ. ಆ ಸ್ಪೀಚ್ ಕೇಳಿದಾಗ ನಾವು ಬುದ್ಧರ, ವಾವ್ ವೆರಿ ಗುಡ್ ಥ್ಯಾಂಕ್ ಯು ಅಂತೇಳಿ. ಈಗ ಗಮನಿಸಿರ್ಬಹುದು ನನ್ನ ಧ್ವನಿಯಲ್ಲಿ ಕೂಡ ಬದಲಾವಣೆ ಆಯ್ತು. ಯಾಕಂದ್ರೆ ಫಸ್ಟ್ ನೀವು ಒಪ್ಕೊಳ್ರಿ ನಾವು ಬುದ್ಧರು. ಹಾಗಾದ್ರೆ ಬುದ್ಧತ್ವ ಅಂದ್ರೆ ಏನು? ಫಸ್ಟ್ ಬುದ್ಧ ಯಾರಿಗೆ ತನ್ನ ಜ್ಞಾನೋದಯದ ನಂತರ ತಾನು ಯಾರಿಗೆ ಬೋಧನೆಯನ್ನು ಮಾಡಿದ? ನಮಗೆ ಗೊತ್ತಿಲ್ಲ, ಪತ್ರಿಜಿ ಅವರಿಗೆ ಗೊತ್ತಿದೆ ನಮ್ಮ ಜನ್ಮ ಪರಂಪರೆ. ನಾವು ಪಿರಮಿಡ್ ಮಾಸ್ಟರ್ಗಳಂದ್ರೆ ಸಾಮಾನ್ಯರಲ್ಲ. ಅವ್ರು ಯಾವಾಗ್ಲೂ ಹೇಳ್ತಿದ್ರು ಉನ್ನತ ಲೋಕಗಳಿಂದ ಒಂದು ಅದ್ಭುತ ಆಧ್ಯಾತ್ಮಿಕ ಕೆಲಸಕ್ಕಾಗಿ ಈ ಭೂಮಿ ಮೇಲೆ ಜನ್ಮ ತೆಗೆದುಕೊಂಡಿದ್ದೀವಿ. ವಿ ಆರ್ ವಿಸಿಟರ್ಸ್ ಫಾರ್ ದಿಸ್ ಅರ್ತ್ ಪ್ಲಾನೆಟ್. ಅವ್ರು ಪರಲೋಕ ಅಂದ್ರೆ ಯಾವ್ದು ಅಂದ್ರೆ ಹೇಳ್ತಿದ್ರು ನಮಗೆ ಇದೇ ಪರಲೋಕ, ನಮ್ಮ ಲೋಕಗಳು ಮೇಲೆ ಇದಾವೆ ಅಂತೇಳಿ. ಆದ್ರಿಂದ ಮೊದಲೇ ನಾನು ಯಾವಾಗ್ಲೂ ನಾವು ಸಂಪಾದಕರ ನುಡಿಯಿಂದ ಸ್ಟಾರ್ಟ್ ಮಾಡ್ಬೇಕು ಧ್ಯಾನ ಕಸ್ತೂರಿಯನ್ನ. ಇದರಲ್ಲಿ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ. BK ಉಮಾ ಲೋಕೇಶ್ ಅವರಿಗೆ ನಾವು ಬಹಳ ಥ್ಯಾಂಕ್ಸ್ ಹೇಳ್ಬೇಕು. ನೇರವಾಗಿ ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿ ಅವರ ಆಡಿಯೋವನ್ನು ಬುದ್ಧ ಜ್ಞಾನ ಬುದ್ಧ ಪ್ರಬೋಧನೆ ಪತ್ರಿಜಿ ಅವರ ವಿಡಿಯೋವನ್ನು ತೆಲುಗುದಿಂದ ಕನ್ನಡಕ್ಕೆ ಅನುವಾದಿಸಿ ಲೇಖನವನ್ನ ಕೊಟ್ಟಿದ್ದಾರೆ. ಅದರಲ್ಲಿ ಯಾಕೆ ಬುದ್ಧ ಯಾರಲ್ಲಿ ಪರಕಾಯ ಪ್ರವೇಶ ಆದ ಅಂದ್ರೆ ಓಶೋ ಅವರಲ್ಲಿ. ಯಾಕೆ ಓಶೋ ಮುಖಪುಟ ಬಂದಿದೆ ಅಂತ ನಿಮ್ಗೆ ಅರ್ಥ ಆಯ್ತಾ? ಡಿಸೆಂಬರ್ ನಲ್ಲಿ ಇವರ ಜನ್ಮದಿನ ಆದ್ರೆ ಬುದ್ಧನ ಪೂರ್ಣಿಮೆಗೆ ಯಾಕೆ ಕೊಟ್ಟಿದ್ದಾರೆ ಅಂದ್ರೆ, ಹಾಗಾದ್ರೆ ಬುದ್ಧ ಯಾರಲ್ಲಿ ಪರಕಾಯ ಪ್ರವೇಶ ಅಂದ್ರೆ ತಮಗ್ ಗೊತ್ತು. ಈಗ ಮಹಾನ್ ವ್ಯಕ್ತಿಗಳು ಏನ್ ಮಾಡ್ತಾರೆ ಅಂದ್ರೆ ಮತ್ತೆ ಜನ್ಮ ತಗೊಳ್ಳೋದು, ಮಗು ಆಗಿದ್ದು ವಯಸ್ಸಿಗೆ ಬಂದು ಅವೆಲ್ಲ ಬಹಳ ಲೇಟ್ ಪ್ರೊಸೀಜರ್. ಅಷ್ಟು ಸಮಯ ಕಾಯ್ಬಾರ್ದು ಅಂತ ಈಗಾಗ್ಲೇ ಇರುವ ಶರೀರಗಳಲ್ಲಿ ಯಾವ್ದು ಸೂಕ್ತ ಅನ್ಸುತ್ತೆ, ಪರಿಶುದ್ಧವಾದ ಶರೀರ ಇದ್ರೆ ಆ ಶರೀರದಲ್ಲಿ ತಾವು ಪ್ರವೇಶ ಆಗ್ಬಿಡ್ತಾರೆ ಮಹಾನ್ ಚೇತನ ಉನ್ನತ ಲೋಕದ ಮಾಸ್ಟರ್ಗಳು. ಹಾಗಾದ್ರೆ ಬುದ್ಧ ಮತ್ತೆ ಪರಕಾಯ ಪ್ರವೇಶ ಒಂದು ಶರೀರವನ್ನ ತಗೋಬೇಕು, ವಾಕಿನ್ ಆಗ್ಬೇಕು ಅಂತ ಬಯಸಿದಾಗ ಬುದ್ಧ ಯಾರೊಳಗೆ ವಾಕಿನ್ ಆಗಿದ್ದಾರೆ ಅಂದ್ರೆ, ಫಸ್ಟ್ ಅವ್ರು ಅನ್ಕೊಂಡಿದ್ದು ಕೃಷ್ಣಾನಂದ ಗುರುಜಿ ಅವ್ರ ಹತ್ರ ವಾಕಿನ್ ಆಗ್ಬೇಕು ಅನ್ಕೊಂಡಿದ್ರು. ಆದ್ರೆ ಆಮೇಲೆ ಅನ್ಸಿತ್ತು ಓಶೋ ಜನ್ಮ ಬೇರೆ ಅಲ್ಲ, ಬುದ್ಧನ ಒಂದು ಪರಮ ಶಿಷ್ಯ ಕಶ್ಯಪನೇ ಏನಾಗಿ ಹುಟ್ಟಿದ್ದ? ರಜನೀಶನಾಗಿ ಹುಟ್ಟಿದ್ದ ಭೂಮಿ ಮೇಲೆ. ಹಾಗಾದ್ರೆ ಇದೇ ಶರೀರ ಬಹಳ ಪರಿಶುದ್ಧವಾದದ್ದು, ಈ ಶರೀರವನ್ನು ತಗೋಬಹುದಂತ ಬುದ್ಧ ಓಶೋ ರಜನೀಶನವರಲ್ಲಿ ಪ್ರವೇಶ ಮಾಡಿದ್ಮೇಲೆ ರಜನೀಶ ಓಶೋ ಆಗಿ ಪರಿವರ್ತನೆ ಆದ. ಆದ್ರಿಂದ ಅವರು ಅಷ್ಟು ಅದ್ಭುತವಾದ ಕಾರ್ಯವನ್ನ ಮಾಡಿದ್ರು ಅನ್ನೋದನ್ನ, ಪರಕಾಯ ಪ್ರವೇಶ ಮಾಡಿದ್ರು. ಓಶೋ ನಂತರದಲ್ಲಿ ನೋಡ್ರಿ, ಓಶೋ ಅವರು ಹೋದ್ಮೇಲೆ PSSM ಆಂದೋಲನ ಬುದ್ಧತ್ವದ ಪ್ರತಿರೂಪವಾಗಿ ಆವಿರ್ಭವಿಸಿದೆ. ಆ ಮೈತ್ರೇಯ ಬುದ್ಧ ಬೇರೆ ಯಾರು ಅಲ್ಲ, ಬ್ರಹ್ಮರ್ಷಿ ಪತ್ರಿಜಿ ಅವರ ನಂತರ ಮುನ್ನಡೆದಿದೆ ಅಂತೇಳಿ. ಆಮೇಲೆ ಆ ಗೌತಮ್ ಬುದ್ಧರ ಜೀವನವನ್ನೇ ನೋಡೋಣ ನಾವು. ನಮ್ಗೆ ಫಸ್ಟ್ ಬುದ್ಧನಿಗೆ ಜ್ಞಾನೋದಯ ಆದ ತಕ್ಷಣನೇ ಆತ ಏನಾಯ್ತು ಅಂತ ನಾನು ಆತನ ಜೀವನ ಚರಿತ್ರೆಯಲ್ಲಿ ನೇರವಾಗಿ ಹೇಳ್ತೀನಿ. ಅದೇ ಅಲ್ಲದೆ ಈ ಮೇ ತಿಂಗಳಲ್ಲಿ ಇಬ್ಬರು ಜನ್ಮ ದಿನ ಬರುತ್ತೆ. ಒಂದು ನಾರಾಯಣ ಯತೀಂದ್ರರದು ಒಂದು, ಮತ್ತು ಹೇಮರೆಡ್ಡಿ ಮಲ್ಲಮ್ಮ. ಆ ನಿಮಿತ್ತ 1-2 ಲೇಖನಗಳಿದಾವೆ, ಪುಟ್ಟ ಲೇಖನಗಳು. ಆಮೇಲೆ ಈ ತಾವೆಲ್ಲರೂ ನೋಡಿದಿರಿ, ಗಂಗಾವತಿ ಪ್ರಾಣೇಶ್ ಅವರು ಒಂದು ಲೇಖನ ಬರೆದಿದ್ದಾರೆ, ಕರ್ಮ ಎಂಬುದು ಶಿಕ್ಷೆ ಅಲ್ಲ ಅದೊಂದು ಶಿಕ್ಷಣ. ಅಂದ್ರೆ ಅದೊಂದು ಪಾಠ ಅಷ್ಟೇ, ಅದು ಶಿಕ್ಷೆ ಅಂತ ತಿಳ್ಕೊಬಾರ್ದು. ಏನ್ ಕರ್ಮ ಮಾಡಿದ್ನೇನಪ್ಪ ನನಗೆ ಇಂಥದ್ದು ಬಂದದಂತ ಹಿಂಗ್ ಮಾಡ್ಕೋಬಾರ್ದು. ಓಕೆ, ಅದೊಂದು ಪಾಠ ಅಂದ್ರೆ ನಾನು ಈ ರೀತಿ ಮಾಡಿದೆ, ಈ ರೀತಿ ಅದಕ್ಕೆ ಅನುಭವಿಸ್ತಾ ಇದ್ದೀನಿ ಅನ್ನೋದು. ಅದು ಬಹಳ ಚೆನ್ನಾಗಿದೆ ಲೇಖನ, ಹೇಳ್ತೀನಿ ನಾನು ನಿಮಗೆ. ಮತ್ತು ಈ ಕರ್ನಾಟಕದಲ್ಲಿ ಚುನಾವಣೆಗಳಾಗಿ ರಿಸಲ್ಟ್ ಬಂದಿದೆ. ಆದ್ರೆ ಅದ್ರ ಬಗ್ಗೆ ನಾನು ಹೆಚ್ಚು ಮಾತನಾಡಲಾರೆ. ಆದ್ರೆ ಒಂದಂತೂ ಹೇಳ್ತೀನಿ, ಪತ್ರಿಜಿ ಸರ್ ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಈ ಭೂಮಿ ಮೇಲೆ ಎಂತಹ ರಾಜಕೀಯ ಬರ್ಬೇಕು ಅಂದ್ರೆ ಅದು ಆಧ್ಯಾತ್ಮಿಕ ರಾಜಕೀಯ ಬರ್ಬೇಕು, ಪ್ರಾಪಂಚಿಕ ರಾಜಕೀಯ ಹೋಗಿ. ಹಾಗಾದ್ರೆ ಹಿಂದೆ ಇರುವಂತ ಆಧ್ಯಾತ್ಮಿಕ ರಾಜಕಾರಣಿಗಳು ಯಾರ್ಯಾರು? ಕೃಷ್ಣ, ಯುಧಿಷ್ಠರ, ರಾಜ ಋಷಿಗಳು ಅಂತೀವಿ ನಾವು, ಜನಕ ರಾಯ. ಅವರೆಲ್ಲ ಯಾಕೆ ಜಾಬಾಲಿ ಅಂತೇಳಿ, ಅವರೆಲ್ಲ ರಾಜ ಋಷಿ ಅಂದ್ರೆ ರಾಜನಾದವನು ಹೇಗಿರಬೇಕು? ಋಷಿ ಅಂತಿರಬೇಕು, ಫಿಲಾಸಫರ್ ಕಿಂಗ್. ಇದನ್ನೇ ಸಾಕ್ರೆಟಿಸ್ ಹೇಳ್ತಾನೆ, ಫಿಲಾಸಫರ್ ಕಿಂಗ್. ಅದ್ರ ಬಗ್ಗೆ ಒಂದು ಲೇಖನ ಇದೆ ಪತ್ರಿಜಿ ಅವ್ರದ್ದೇ, ಆಧ್ಯಾತ್ಮಿಕ ರಾಜಕೀಯ ಅನ್ನೋದು. ಮತ್ತೆ ನೆಕ್ಸ್ಟ್ ಏನಿದೆ, ಇನ್ನು ವಿರೂಪನಗೌಡರು ಅಂತೇಳಿ ಗಂಗಾವತಿಯಲ್ಲಿ ಒಬ್ಬ ಮಹಾನ್ ಯತಿವರ್ಯರು, ಅವರ ಚಿತ್ರ. ಅದೇ ರೀತಿ ಪ್ರತಿ ತಿಂಗಳಿನಂತೆ ಲಲಿತಾ ಸಹಸ್ರನಾಮದ ಅಂತರಾರ್ಥ. ಮತ್ತೇನಿದೆ ಅಂದ್ರೆ ವಿದ್ಯಾರ್ಥಿಗಳಿಗೆ 1-2 ಪುಟಗಳು, ವಿಶೇಷವಾಗಿ ಗುರಿಗಳನ್ನು ಹೇಗೆ ತಲುಪುವುದು ಅನ್ನೋದು ಒಂದು ಲೇಖನ ಇದೆ. ಮತ್ತೆ ಮರುಳ ಮುನಿಯನ ಕಗ್ಗ ಅಂತೇಳಿ DVG ಅವರ ಒಂದು ಲೇಖನ ಇದೆ. ಹೀಗೆ ಈ ಪುಸ್ತಕ ಸಮೃದ್ಧಗೊಂಡು ಎಲ್ಲರಿಗಾಗಿ ರೆಡಿ ಆಗಿದೆ. ಮೊದಲನೇದಾಗಿ ನಾವು ಪತ್ರಿಜಿ ವಾಣಿಯನ್ನೇ ನೋಡೋಣ. ಬಹಳ ಅದ್ಭುತ. ನಾನು ಇದನ್ನ ಬರೆದು ಇಟ್ಕೊಂಡಿದ್ದೀನಿ. ಯಾಕೆ ಅಂದ್ರೆ ಬಹಳ ಸಿಂಪಲ್ ಆಗಿ, ಪ್ರತಿ ಜೀವಿತ ಸಮಯ ಅಂದ್ರೆ ಆತ್ಮದ ಒಂದು ಲೈಫ್ ಟೈಮ್. ನಾವ್ ನೋಡ್ರಿ ಎಷ್ಟೋ ಲೈಫ್ ಟೈಮ್ಗಳು, 350-400 ಜನ್ಮಗಳು ಅಂದ್ರೆ ಒಂದೊಂದು ಲೈಫ್ ಟೈಮ್ ಅಂತ. ಪ್ರತಿ ಜನ್ಮ ಲೈಫ್ ಟೈಮ್ ಕೂಡ
ಎಚ್ಚರಿಕೆಯಿಂದ ಯೋಚಿಸಿದ ಆಯ್ಕೆಯೇ ಆಗಿದೆ. ಅದನ್ನ ಬೇರೆ ಯಾರು ಮಾಡಿಲ್ಲ, ನಮ್ಮದೇ ಆಯ್ಕೆ. ಈ ಲೈಫ್ ಟೈಮ್ ನಲ್ಲಿ ನಾನ್ ಲೆಕ್ಚರರ್ ಆಗಿರ್ಬೇಕು, ನನ್ನ ಆಕಾರ ಹಿಂಗೆ ಇರ್ಬೇಕು, ನನ್ನ ಹೆಸರು ಲಲಿತನೇ ಆಗಿರ್ಬೇಕು, ಪ್ರತಿಯೊಂದು ನಾವೇ ಆಯ್ಕೆ ಮಾಡ್ಕೊಂಡು ಬಂದಿರ್ತೀವಿ. ನಾವ್ ಯಾರಿಗೂ ಹೊಣೆ ಮಾಡುವಂತಿಲ್ಲ. ನಾನ್ ಫೇಲ್ ಆದ್ರೆ ಅದು ನನ್ನ ಆಯ್ಕೆನೆ. SLC ನಾನ್ ಫೇಲ್ ಆಗಿದ್ದೆ, ಓಕೆ, ಅದು ನನ್ನ ಆಯ್ಕೆ. ನಾನ್ ಪಾಸ್ ಆದ್ರೆ ಅದು ನನ್ನ ಆಯ್ಕೆ. ಇಂತ ಹೆಂಡತಿ ಇರ್ಬೇಕು, ಇಂತ ಮಕ್ಳು ಇರ್ಬೇಕು, ಇಂತ ಮನೆಯಲ್ಲಿ ನನ್ನ ಬಡತನ ಇದ್ರೆ ಅದು ನನ್ನದೇ ಆಯ್ಕೆ. ಬಡತನದಲ್ಲೇ ಹುಟ್ಟಬೇಕು, ಹಳ್ಳಿಯಲ್ಲೇ ಹುಟ್ಟಬೇಕು, ಅಥವಾ ತೃತೀಯ ಲಿಂಗಿಯಾಗಿ, ಇದೆಲ್ಲವೂ ನಮ್ಮದೇ ಆಯ್ಕೆ ಆಗಿರುತ್ತದೆ. ಅದೇ ನೋಡ್ರಿ, ಆತ್ಮದ ಪ್ರತಿ ಜೀವಿತ ಸಮಯ ಆ ಆತ್ಮದ ಆಯ್ಕೆ. ಆತ್ಮದ ಪ್ರತಿಯೊಂದು ಆಯ್ಕೆಯು ಎಚ್ಚರಿಕೆಯಿಂದ ಯೋಜಿಸಿದ ಆಯ್ಕೆ. ಆತ್ಮವು ತನ್ನ ಪ್ರಗತಿಯಲ್ಲಿ ಮುಂದಿನ ಹೆಜ್ಜೆಯನ್ನು ತೆಗೆದುಕೊಳ್ಳುತ್ತದೆ. ನನಗೆ ಯಾಕೆ ಇದು ಲೈಕ್ ಆಯ್ತು ಅಂದ್ರೆ, ನಾನು ಯಾವಾಗ್ಲೂ ಅನ್ಕೋತಿದ್ದೆ, ಯಾಕೆ ಇದು ಒಳ್ಳೆಯವರಿಗೆ ಕಷ್ಟಗಳು ಯಾಕೆ ಅಂತ ನನಗೆ ಒಂದು ದೊಡ್ಡ ಪ್ರಶ್ನೆ. ನಾನು ಧ್ಯಾನಕ್ಕೆ ಬರ್ಬೇಕಾದ್ರೆ ಅದು ಒಂದು ಪ್ರಶ್ನೆಯೂ ಕಾರಣ. ಅವರು ಬೇಕು ಅಂತಾನೆ, ಇಲ್ಲಿ ನೋಡ್ರಿ, ಎಷ್ಟು ಯಾವುದೇ ಒತ್ತಡದ ಸಾಧ್ಯತೆ ಇರುವುದಿಲ್ಲ ಆತ್ಮ ಮಟ್ಟದಲ್ಲಿ. ಕೆಲವೊಮ್ಮೆ ಆ ಆತ್ಮವು ಕ್ಲಿಷ್ಟ ಸಂದರ್ಭಗಳನ್ನು, ಅಸಾಧ್ಯ ಸಂದರ್ಭಗಳನ್ನು ಆಯ್ಕೆ ಮಾಡುತ್ತದೆ. ಬೇಕು ಅಂತಾನೆ ನಾವು ಅಂತ ಸಂದರ್ಭಗಳನ್ನ, ಅಷ್ಟು ಕಷ್ಟವಾದ ಏನಂತೀವಿ ಸಿಚುವೇಶನ್ಸ್ ನಾವೇ ಆಯ್ಕೆ ಮಾಡ್ಕೊಂಡ್ ಬಂದಿರ್ತೀವಿ ಅಂತ, ಅವೆಲ್ಲ ಬರ್ಲಿ ನನ್ ಜೀವನದಲ್ಲಿ ಅಂತ. ಹೆಂಗಿದೆ ನೋಡ್ರಿ, ದಾರುಣವಾದ ಪರಿಸ್ಥಿತಿಗಳನ್ನು ಕೂಡ ನಾವೇ ಸೆಲೆಕ್ಟ್ ಮಾಡ್ಕೊಂಡ್ ಬಂದಿರ್ತೀವಿ. ಇಂಥ ಪರಿಸ್ಥಿತಿಗಳು ನನಗೆ ಸೃಷ್ಟಿ ಆಗ್ಲಿ, ದಾರುಣವಾದ ಪರಿಸ್ಥಿತಿಗಳನ್ನು ನಾವೇ ಆಯ್ಕೆ ಮಾಡ್ಕೊಂಡಿರ್ತೀವಿ. ಇನ್ನೊಂದೈತ್ ನೋಡಿ, ದೈಹಿಕ ಭಾವನಾತ್ಮಕ ನೋವನ್ನು ಉಂಟು ಮಾಡುತ್ತವೆ. ಅವು ಬರ್ಲಿ, ಅವೆಲ್ಲ ನಮ್ಗೆ ಫಿಸಿಕಲಿ ಮತ್ತೆ ಎಮೋಷನಲಿ ನನಗೆ ನೋವು ಉಂಟು ಮಾಡ್ಲಿ. ಆತ್ಮ ಮಟ್ಟದಲ್ಲಿ ಆಯ್ಕೆಗಳು ಎಲ್ಲಾ ಮೋಜಿನ ಆಯ್ಕೆಗಳು. ಈ ಎಲ್ಲಾ ಆಯ್ಕೆಗಳು ಬೆಳವಣಿಗೆಗೆ ಕಾರಣವಾಗುತ್ತವೆ. ನೋಡ್ರಿ, ಅದು ಸುಮ್ನೆ ಕಷ್ಟಕ್ಕಾಗಿ ಅಂತಲ್ಲ, ಆ ಆಯ್ಕೆಗಳು, ಆ ಸನ್ನಿವೇಶಗಳೇ ನಮ್ಮ ಉನ್ನತಿಗೆ ಕಾರಣ ಆಗ್ತವೆ. ಅದಕ್ಕಂತೆ ನಾವು ಅಂತವುಗಳನ್ನ ರೂಪಿಸಿಕೊಂಡು ಬಂದಿರ್ತೇವೆ. ಆತ್ಮವು ದೇಹ ಮಾತ್ರವಲ್ಲ, ಮನಸ್ಸು ಮಾತ್ರ ಎಂದುಕೊಳ್ಳುತ್ತೇವೆ. ಇವೆಲ್ಲವೂ ನಾವು ಆ ಸನ್ನಿವೇಶಗಳು ಬಂದಾಗ ಎಲ್ಲಿವರೆಗೆ ಅಂದ್ರೆ ನಾವು ಸುಸೈಡ್ ಅಟೆಂಪ್ಟ್ ವರೆಗೂ, ಡಿಪ್ರೆಷನ್ಗೆ ಹೋಗ್ತೀವಿ, ಇರಬಾರ್ದು ಅನ್ಕೋತೀವಿ ಭೂಮಿ ಮೇಲೆ. ಇವೆಲ್ಲ ಯಾಕೆಂದ್ರೆ ಅವೆಲ್ಲ ನಾವೇ ಆಯ್ಕೆ ಮಾಡ್ಕೊಂಡ್ ಬಂದಿರ್ತೀವಿ ಅಂತ ಸನ್ನಿವೇಶಗಳು ಬರ್ಲಿ ಅಂತ. ಬಹಳ ಅದ್ಭುತವಾಗಿ ಇಲ್ಲಿ ಪಿತಾಮಹ ಪತ್ರಿಜಿ ಅವರು ದೇಹ, ಮನಸ್ಸು, ಆತ್ಮ ಅಂತ ಹೇಳಿದ್ದಾರೆ. ಇನ್ನು ನೆಕ್ಸ್ಟ್ ಗುರುವಾಣಿಯಲ್ಲಿ ವಿಶೇಷವಾಗಿ ಈ ಬಾರಿ ನಿತ್ಯಾನಂದ ಗುರುಜಿ ಅವರ ಮಾತುಗಳಿದಾವೆ. ಭಗವಾನ್ ನಿತ್ಯಾನಂದ ಗುರುಜಿ ಅವರು ಬಹಳ ಆತ್ಮ ಪ್ರಭಾವ ಅಂದ್ರೆ ಏನು, ಹೇಗೆ ಎಣ್ಣೆ ಬತ್ತಿಗಳು ತೀರಿದೊಡನೆ ದೀಪ ಆರಿ ಹೋಗುತ್ತದೆಯೋ ಹಾಗೆ ಮನಸ್ಸೆಂಬ ಹುಷಿ ತೋರಿಕೆ ಹೋದ್ರೆ ಅವಾಗ ಆತ್ಮದ ಪ್ರಕಾಶ ಹೊರಗ್ ಬರ್ತದೆ. ಆತ್ಮದಿಂದ ನಿಜವಾದ ಜ್ಞಾನಿ ಹೃದಯದಿಂದ ವ್ಯವಹರಿಸುತ್ತಾನೆ. ಮನಸ್ಸು ಲಯ ಆಗಬೇಕು. ಮನಸ್ಸು ಲಯ ಆಗಿ ಬುದ್ಧಿ, ಭಾವಶುದ್ಧಿ, ವಿಚಾರ ಶುದ್ಧಿ ಆಗಬೇಕು. ಆವಾಗ ಇದು ನಾವು ನಿಜವಾದ ಬೆಳಕು, ನಿಜವಾದ ಜ್ಞಾನಿಗಳಾಗ್ತೀವಿ ಅಂತ. ಹೇಗೆ ಅಗ್ನಿಯಲ್ಲಿ ಕರ್ಪೂರ ನೋಡ್ರಿ, ಕರ್ಪೂರಕ್ಕೆ ನಾವು ಅಗ್ನಿ ಬೆಂಕಿ ಹಚ್ಚಿದ್ರೆ ಕಂಪ್ಲೀಟ್ ಕರ್ಪೂರ ಎಲ್ಲಿ ಕಾಣೋಕೆ ಸಿಗಂಗಿಲ್ಲ. ನೀವ್ ನೋಡ್ರಿ, ಬತ್ತಿ ಹಚ್ಚಿದ್ರೆ, ಒಂದು ತುಪ್ಪದ ಬತ್ತಿ ಹಚ್ಚಿದ್ರೆ ಕೊನೆಗೆ ಲಾಸ್ಟ್ ಬೂದಿ ಆದ್ರೂ ಸಿಗುತ್ತೆ ನಿಮಗೆ. ಅದೇ ಕರ್ಪೂರ ಹಚ್ಚಿದ್ರೆ ಏನೂ ಇರೋದಿಲ್ಲ, ಅಂದ್ರೆ ಸಂಪೂರ್ಣ ಲಯ, ಸಂಪೂರ್ಣ ಲಯ. ಅದೇ ರೀತಿ ಮನಸ್ಸು ಅನ್ನೋದು ಕೂಡ ಆತ್ಮದಲ್ಲಿ ಸಂಪೂರ್ಣವಾಗಿ ಏನಾಗಬೇಕು, ಲಯವಾಗಬೇಕು ಅಂತ ಹೇಳ್ತಾರೆ ಇಲ್ಲಿ. ಆದ್ರಿಂದ ಶರೀರ ಆತ್ಮ ಬೇರೆ ಅನ್ನುವ ಅನುಭವ ಆಗುತ್ತೆ ನಾವು ಧ್ಯಾನ ಕೂತಾಗ. ಹೀಗೆ ನಮ್ಮ ಯೋಗಾಗ್ನಿಯು ನಮ್ಮ ದೋಷಗಳನ್ನ ಸುಟ್ಟು ಹಾಕುತ್ತದೆ ಧ್ಯಾನ ಮಾಡೋದ್ರಿಂದ. ಒಂದು ಉದಾಹರಣೆ ಕೊಡ್ತಾರೆ ಇಲ್ಲಿ. ಮದ್ದಿಗೆ ಕಡ್ಡಿಯನ್ನು ಉಜ್ಜಿದಾಗ ಬೆಂಕಿ ಹತ್ತುತ್ತದೆ ನೋಡ್ರಿ. ಕಡ್ಡಿ ಡಬ್ಬಿ ಒಳಗ ಮದ್ದಿರ್ತದೆ, ಇದು ಕಡ್ಡಿ ಪೆಟ್ಟಿಗೆಯಲ್ಲಿ. ಆದ್ರೆ ಅದು ತಾನಾಗೆ ಉರಿಯೋದಿಲ್ಲ, ನಾವೇನ್ ಮಾಡ್ಬೇಕು, ಅದಕ್ಕೆ ಗೀರ್ಬೇಕು. ಆ ಮದ್ದಿಗೆ ಈ ಕಡ್ಡಿಯನ್ನ ಎರಡನ್ನ ಗೀರಿದ್ರೆ ಬೆಂಕಿ ಹತ್ತುತ್ತದೆ. ಅದೇ ರೀತಿ ಮನಸ್ಸೆಂಬ ಕಡ್ಡಿಯನ್ನು, ನಮ್ಮ ಮನಸ್ಸೆಂಬ ಕಡ್ಡಿಯನ್ನು ಯಾವ್ದಕ್ಕೆ, ಬುದ್ಧಿ ಎಂಬ ಪೆಟ್ಟಿಗೆಗೆ ತಿಕ್ಕಬೇಕು. ಹಿಂಗ ತಿಕ್ಕಿದಾಗ ಜೀವನ್ ಮುಕ್ತಿ ಅಂತೇಳಿ ಎಷ್ಟು ಚಂದ. ಅದಕ್ಕನ್ನ ಅದ್ರಿಂದ ನಾವ್ ಯಾವ್ದಕ್ಕೆ ಈಗ ತಿಕ್ಕಬೇಕು ಅಂದ್ರೆ ಏನ್ ಮಾಡ್ಬೇಕಂದ್ರೆ, ಶಾಸ್ತ್ರ ಪುರಾಣಗಳನ್ನು ಓದಿದರೆ ಸಾಲದು, ಸಾಧನೆ ಮಾಡಬೇಕು. ಬಂಧನಕ್ಕಾದರೂ ಮೋಕ್ಷಕ್ಕಾದರೂ, ಒಳ್ಳೇದಕ್ಕಾಗಲಿ ಕೆಟ್ಟದಕ್ಕಾಗಲಿ ಪುಣ್ಯಗಳೇ, ಪಾಪ ಪುಣ್ಯಗಳಿಗೆ ಮನಸ್ಸೇ ಕಾರಣ ಅಂತ ಹೇಳ್ತಾರೆ. ಇನ್ನು ಇಲ್ಲಿ ಪತ್ರಿಜಿ ಪ್ರಬೋಧನೆಗಳು ಅಂತೇಳಿ ಡಾಕ್ಟರ್ ಗೋವಿಂದ ರಾಜ್ ಅವರು ಬರೆದ ಲೇಖನ. ಇದರಲ್ಲಿ ಸರ್ ಅವ್ರು ಹೇಳ್ತಾರೆ, ನಾವ್ ಏನಂದ್ರೆ ಅಹಿಂಸೆಗೆ, ಶಾಂತಿ, ಸಮಾನತೆಗೆ, ಪ್ರೀತಿಗೆ, ಬುದ್ಧಿ, ವೈಚಾರಿಕತೆಗೆ ಸಂಕೇತನೆ ಬುದ್ಧ. ಬುದ್ಧ ಅಂದ್ರೆ ಯಾವ್ದಕ್ಕೆ, ಕೇವಲ ಶಾಂತಿ, ಸಮಾನತೆ, ಅಹಿಂಸೆ. ಈ ರೀತಿ ಒಂದು ವಿಶೇಷ ತಮಗೆ ಗೊತ್ತಿರ್ಲಿ, ನಾವೆಲ್ಲರೂ ಪ್ರೀತಿಯಿಂದ ಬುದ್ಧ ಪೂರ್ಣಿಮೆಯನ್ನ ಮೊನ್ನೆ ಬೆಂಗಳೂರಿನಲ್ಲಿ ಆಚರಿಸ್ಕೊಂಡಿದ್ವಿ. ನಾವ್ ಎಲ್ಲರೂ ನಮ್ಮ ಊರ್ನಲ್ಲಿ ಆಚರಿಸಿರ್ತೀವಿ. ವಿಶೇಷವಾಗಿ ಎಲ್ಲಾ ಬುದ್ಧರು ಒಂದ್ ಕಡೆ ಸೇರಿದ್ದು ಅಂದ್ರೆ ಬುದ್ಧ ಪೂರ್ಣಿಮೆ ಮೇ 5ನೇ ತಾರೀಕು. ಯಾಕೆ ವಿಶೇಷ ಅದು ಅಂದ್ರೆ, ಅವತ್ತು ಬುದ್ಧ ಹುಟ್ಟಿದ್ದು, ಬುದ್ಧ ಜ್ಞಾನೋದಯ ಹೊಂದಿದ್ದು ಮತ್ತು ಮಹಾಪರಿನಿರ್ವಾಣ ಹೊಂದಿದ್ದು. ಎಷ್ಟು ವಿಶೇಷ ನೋಡಿ ಇದು. ಒಂದೇ ದಿನ ಇವೆಲ್ಲ ಆಗ್ಲಕ್ ಸಾಧ್ಯನಾ? ಆಗಿದೆ ನೋಡಿ. ಅದು ಬುದ್ಧನ ಜೀವನದಲ್ಲಿ ಮಾತ್ರ. ಅವತ್ತೇ ಆ ದಿನದಂದೇ ಹುಟ್ಟಿದ್ದಾರೆ, ಜನ್ಮ ಪಡೆದಿದ್ದಾರೆ, ಆ ದಿನದಂದೇ ಜ್ಞಾನೋದಯ ಹೊಂದಿದ್ದಾರೆ ಅವರು. ಅದ್ರಿಂದ ಅಂಗೂಲಿ ಮಾಲನಂತ ಮಹಾರಾಕ್ಷಸ ಸುಮ್ನೆ ನೋಡಿದ್ರೆ ಹೆದರ್ತಿದ್ರು, ನಿನ್ ಬಾ ನಿನ್ನ ಕೊಲ್ತೀನಿ ಅಂತ ಹೇಳಿದ್ರೆ
ಹೌದಾ ಅಂತವನನ್ನು ಪ್ರೀತಿಯಿಂದ ಕರೆದು ಪರಿವರ್ತನೆ ಮಾಡಿ ಜ್ಞಾನ ಬೋಧಿಸಿದ್ದು ಬುದ್ಧ. ಅದ್ರ ಬಗ್ಗೆ ಈ ಪಿರಮಿಡ್ ಸ್ಪಿರಿಚುವಲ್ ಸೊಸೈಟಿ ಅನ್ನೋದು ಬುದ್ಧರ ಸಂಘ ಅಂತ ಕೂಡ ಅವ್ರು ಹೇಳಿದ್ದಾರೆ. ಮತ್ತು ಬುದ್ಧರ ಮರುಹುಟ್ಟು ಇದೊಂದು ಸಾಮಾಜಿಕ ಆಂದೋಲನ. ದಯವಿಟ್ಟು ಬುದ್ಧರು ಅಂದ್ರೆ ಕೆಲವರು ಬಹಳಷ್ಟು ಅಸ್ಪೃಶ್ಯತೆ ಭಾವನೆ ಬೇಡ. ನಾವು ಬೌದ್ಧರಾಗ್ಬಿಡ್ತೀವಲ್ಲ, ಎಲ್ಲೋ ಒಂದ್ ಕಡೆ ನಾವು ಧರ್ಮಗಳನ್ನ ನಾವೇ ಹುಟ್ಟಾಕೊಂಡ್ ಬಿಟ್ಟಿವಿ. ಎಲ್ಲೋ ಮಹಾವೀರನ್ ಫಾಲೋ ಮಾಡಿದ್ರೆ ಜೈನರು, ನಾವು ಬುದ್ಧರು ಅಂದ್ರೆ ಹಂಗಾರೆ ನಾವು ಬೌದ್ಧರೇನು? ಬೌದ್ಧರು ಅಂತಲ್ಲ, ಬುದ್ಧತ್ವ ಅಂದ್ರೆ ಜ್ಞಾನೋದಯದ ಸ್ಥಿತಿ. ಈಗಾಗ್ಲೇ ಹೇಳಿದೆ, ಬುದ್ಧ ಅಂದ್ರೆ ಶಾಂತಿ, ಅಹಿಂಸೆ, ಸಮಾನತೆ, ಪ್ರೀತಿ, ವೈಚಾರಿಕತೆಯ ಸಂಕೇತವೇ ಬುದ್ಧ. ಹಾಗಾದ್ರೆ ನಾವೆಲ್ಲರೂ ಬುದ್ಧರು ಅಂದ್ರೆ ಇವೆಲ್ಲ ನಮ್ಮಲ್ಲಿ ಇದಾವೆ ಅಂತ ಅರ್ಥನೇ ವಿನಃ ನಾವು ಬೌದ್ಧ ಧರ್ಮರು ಅಂತಲ್ಲ. ಆದ್ರಿಂದ ಧರ್ಮಕ್ಕೆ ದಯವಿಟ್ಟು ತಳಕ್ ಹಾಕೋಬೇಡಿ ಪ್ಲೀಸ್. ಇಲ್ಲಿ ನಾವೆಲ್ಲರೂ ಮೈತ್ರೇಯ ಬುದ್ಧರು ಅನ್ನೋದ್ನ ಆಮೇಲೆ ಇಲ್ಲಿ ಪತ್ರಿ ಸರ್ ಯಾವಾಗ್ಲೂ ಹೇಳ್ತಾ ಇದ್ದಾರೆ ಕೇವಲ ಮೈತ್ರೇಯ. ವೆರಿ ಗುಡ್. ಯಾಕೆ ಮೈತ್ರೇಯ? ಈ ವರ್ಡ್ ಸರಿಯಾಗಿ ಮೀನಿಂಗ್ ತಿಳ್ಕೊಬೇಕು. ನಾವೆಲ್ಲರೂ ಮೈತ್ರೇಯ ಅಂದ್ರೆ ಫ್ರೆಂಡ್ಶಿಪ್, ಓನ್ಲಿ ಫ್ರೆಂಡ್ಶಿಪ್. ನಾನ್ ನಿಮ್ಗೆ ಗೊತ್ತಿರ್ಲಿ, ನನ್ನ ಪತ್ರಿ ಸರ್ ಹೇಳ್ತಾರೆ ನನ್ನ ಮಗಳು ಕೂಡ ನನಗೆ ಸ್ನೇಹಿತೆ ಅಂತಾಳೆ. ಶಾರೀರಿಕವಾಗಿ ಮಗಳು, ನನ್ನ ಶರೀರದಲ್ಲಿ ನನ್ನ ಜನ್ಮ ತಗೊಂಡಿರೋದ್ರಿಂದ ಮಗಳು, ಆದ್ರೆ ವಾಸ್ತವದಲ್ಲಿ ನನ್ನ ಸ್ನೇಹಿತೆ. ಮೊನ್ನೆ ಅಷ್ಟೇ ನಾನು ನನ್ನ ಮಗಳ ಬಗ್ಗೆನೂ ಎಷ್ಟೋ ಜನ ಕೇಳಿದ್ರು. ಹೌದು, ಶಾರೀರಿಕ ಸಂಬಂಧ ಮಗಳಾದ್ರೂ ವಾಸ್ತವದಲ್ಲಿ ನಾವಿಬ್ರು ಫ್ರೆಂಡ್ಸ್. ಪತ್ರಿ ಸರಿ ನಾನು ಗುರು ಅಲ್ಲ, ನೀವು ಶಿಷ್ಯರಲ್ಲ, ನಾವು ಫ್ರೆಂಡ್ಸ್ ಅಂದಾಗ ಕಂಪ್ಲೀಟ್ ಇಡೀ PSSM ಎಲ್ಲರೂ ಮೈತ್ರೇಯ ಬುದ್ಧರು, ನಾವೆಲ್ಲರೂ ಫ್ರೆಂಡ್ಸ್, ಓನ್ಲಿ ಸ್ನೇಹಿತರು. ಎಷ್ಟು ಚೆನ್ನಾಗಿದೆ ನೋಡಿ. ಆದ್ರಿಂದ ಪತ್ರಿ ಸರ್ ನನ್ನ ಮಗಳು ನನ್ನ ಸ್ನೇಹಿತೆ, ನನ್ನ ಗೆಳತಿ ಅಷ್ಟೇ. ಇವನ್ ಪತ್ರಿ ಸರ್ ಮಗಳು ಅದೇ ಹೇಳ್ತಾಳೆ, ನಮ್ಮ ಅಪ್ಪಾಜಿ ಎಲ್ಲ ನನ್ನ ಫ್ರೆಂಡ್ ಅಂತೇಳಿ. ಆದ್ರಿಂದ ಈ ಭಾವನೆ ಎಲ್ಲರಲ್ಲೂ ಇದೆ. ನಿಜವಾಗಿ ಪಿರಮಿಡ್ ಮಾಸ್ಟರ್ಗಳಲ್ಲಿ ವಯಸ್ಸು ಸಂಬಂಧ ಇಲ್ಲ, ಶಿಕ್ಷಣ ಸಂಬಂಧ ಇಲ್ಲ, ನೌಕರಿ ಸಂಬಂಧ ಇಲ್ಲ, ನಾವ್ ಏನು ಅವೆಲ್ಲ. ಆಮೇಲೆ ಶ್ರೀಮಂತ ಬಡವ ಯಾವ್ದು ಜಾತಿ ಯಾವ ಇಲ್ವೇ ಇಲ್ಲ ನಮಗೆ. ಓನ್ಲಿ ಫ್ರೆಂಡ್ಶಿಪ್. ನಮ್ಮೆಲ್ಲರಲ್ಲಿ ಇರೋದು ಕೇವಲ ಸ್ನೇಹ ತತ್ವ, ಸ್ನೇಹ ಭಾವ, ಸಹಬಾಳ್ವೆ, ಶಾಂತಿ, ಇದೆ ನಮ್ಮಲ್ಲಿರೋದು. ಇನ್ನು ಅಪ್ಪೋ ದೀಪೋ ಭವ, ಇದು ಸರಿಯಾಗಿ ನೆನ್ಪಿಟ್ಕೋಬೇಕು. ಬುದ್ಧನು ಹೇಳಿದ, ಉಸಿರು ಬಿಡುವಾಗ ತನ್ನ ಪರಮ ಶಿಷ್ಯ ಆನಂದನಿಗೆ ಹೇಳಿದ ಕಟ್ಟ ಕಡೆಯ ಮಾತು ಅಪ್ಪೋ ದೀಪೋ ಭವ. ಇದನ್ನ ನಮ್ಮ PSSM ನ ಲೋಗೋದಲ್ಲಿದೆ. ಬಿ ಎ ಲೈಟ್ ಅಂಟು ಯುವರ್ ಸೆಲ್ಫ್, ನಿನಗೆ ನೀನೇ ಬೆಳಕಾಗು. ಕನ್ನಡದಲ್ಲಿ ಅದು, ಪಾಳಿ ಭಾಷೆಯಲ್ಲಿ ಅಪ್ಪೋ ದೀಪೋ ಭವ, ಇಂಗ್ಲಿಷ್ ನಲ್ಲಿ ಬಿ ಎ ಲೈಟ್ ಅಂಟು ಯುವರ್ ಸೆಲ್ಫ್. ಅಂದ್ರೆ ಏನು ಅಂದ್ರೆ ಕೊನೆಗೆ ಆನಂದ ಮತ್ತೆ ಎಷ್ಟೋ ವರ್ಷ ಜೊತೆಗೆ ಇರ್ತಾನೆ ಬುದ್ಧನ್ ಜೊತೆಗೆ. ಹೋಗುವಾಗ ಅಳತಿರ್ತಾನೆ ಅವನು, ನೀನ್ ಹೋದ್ರೆ ನಾನ್ ಹೆಂಗೆ ಮುಂದೆ, ನನ್ ಜೀವನ ಹೆಂಗೆ ಅಂತೇಳಿ. ಅವನು ಬಂಧುತ್ವ ಅವನಿಗೆ ಇನ್ನೂ ಬುದ್ಧನ ಬಗ್ಗೆ ಎಂತ ಬಂಧನದಲ್ಲಿ ಇರ್ತಾನೆ ಅಂದ್ರೆ, ಅಪ್ಪ ನಾನ್ ಎಷ್ಟು ವರ್ಷ ಇದ್ರು ನಿನಗೆ ಜ್ಞಾನೋದಯ ಆಗಲ್ಲ, ನಿನಗೆ ನೀನೇ ಬೆಳಕಾಗ್ಬೇಕು ಅಂತ ಹೇಳ್ತಾನೆ. ನೋಡ್ರಿ, ಇದು ಸತ್ಯ. ನಿಜ, ನೀವು ನಂಬ್ತಿರೋ ಬಿಡ್ತಿರೋ, ಪತ್ರಿಜಿ ಸರ್ ಅವರು ಬಾಡಿ ವೆಕೆಟ್ ಮಾಡುವಾಗ ನಾವ್ ಅಲ್ಲೇ ಇದೀವಿ. ನನಗೆ ಕಣ್ಣಲ್ಲಿ ನೀರ್ ಬಂದಿಲ್ಲ, ದುಃಖ ಬಂದಿಲ್ಲ. ಯಾಕಂದ್ರೆ ನಿಜವಾದ ಜ್ಞಾನಿಗಳಿಗೆ ಸಾಧ್ಯ ಆಗಲ್ಲ. ಕೆಲವರು ಹತ್ತಿದ್ದಾರೆ ಅಂದ್ರೆ ಅವ್ರು ಜ್ಞಾನಿಗಳಲ್ಲ ಅಂತಲ್ಲ, ಆ ಕ್ಷಣಕ್ಕೆ ಅವ್ರಿಗೆ ಎಮೋಷನ್ ತಡ್ಕೊಳಕ್ ಆಗಿಲ್ಲ. ಸರ್ ಹೇಳ್ತಾರೆ, ನೀನ್ ಅಳಕತಿಯಾ, ನಿನ್ನಲ್ಲಿ ದುಃಖ ಇದೆ ಅಂದ್ರೆ ನೀನು ಬುದ್ಧ ಅಲ್ಲ ಅಂತೇಳಿ. ಅವಾಗ ನಮಗೆ ಯಾವಾಗಾದ್ರೂ ದುಃಖ ಬಂತಂದ್ರೆ ಇಮಿಡಿಯೇಟ್ ಪತ್ರಿ ಸರ್ ಸ್ಪೀಚ್ ಕೇಳ್ಬೇಕು, ನೀನ್ ಅಳ್ತಾ ಇದೀಯಾ, ನೀನು ಬುದ್ಧ ಅಲ್ಲ ಅಂದ್ರೆ ಅವಾಗ ನಾವು ಅಳಬಾರ್ದು. ಅಳಬಾರ್ದು ಅಂದ್ರೆ ಜ್ಞಾನದಿಂದ ವರ್ತಿಸ್ಬೇಕು. ಇವೆಲ್ಲ ಶರೀರ ತಗೊಂಡ್ ಬಂದಿವಿ ಇಷ್ಟೇ ಅಂತೇಳಿ. ಹೀಗೆ ಅಪ್ಪೋ ದೀಪೋ ಭವ ಅನ್ನೋದ್ರ ವಿವರಣೆ ಇದೆ. ನೀನು ಯಾರ ಮೇಲೆ ಅವಲಂಬಿತರ ಆಗ್ಬಾರ್ದು ಅಂತೇಳಿ. ಇನ್ನು ಮುಖ್ಯವಾಗಿ ಒಳ್ಳೆ ಆನಾಪಾನಸತಿ ಧ್ಯಾನವನ್ನ ಸರಳವಾಗಿ ಹೇಳಿದ್ದಿದೆ. ನಮಗ್ ಗೊತ್ತು, ಅತ್ಯಂತ ಸುಲಭವಾದ ಯಾವ ನಾಮ ಮಂತ್ರ ಜಪಗಳಿಲ್ಲದ ಧ್ಯಾನ ಇದು. ಆಮೇಲೆ ಗೌತಮ್ ಬುದ್ಧನ ಮುಖ್ಯ ಬೋಧನೆಗಳಲ್ಲಿ ಅಷ್ಟಾಂಗ ಮಾರ್ಗ. ನಿಮಗ್ ಗೊತ್ತಿರ್ಲಿ, ಅಷ್ಟಾಂಗ ಮಾರ್ಗ ಅಂದ್ರೆ ಸರಿಯಾದ ದೃಷ್ಟಿಕೋನ, ಸಮ್ಯಕ್ ದೃಷ್ಟಿ ಅಂತ ಅದನ್ನ ಆನಾಪಾನ ಇದರಲ್ಲಿ ಪಾಳಿ ಭಾಷೆಯಲ್ಲಿ ಹೋದ್ರೆ ಸಮ್ಯಕ್ ದೃಷ್ಟಿ ಅಂದ್ರೆ ಸರಿಯಾದ ದೃಷ್ಟಿಕೋನ. ಆಮೇಲೆ ಸರಿಯಾದ ಕೋರಿಕೆಗಳು. ನಾವಿಲ್ಲಾಂದ್ರೆ ಏನೇನೋ ಕೋರಿಕೊಳ್ತಿರ್ತೀವಿ. ಕೋರಿಕೊಳ್ಬೇಕಾದ್ರೂ ಯೋಚನೆ ಮಾಡ್ಬೇಕಂತೆ, ಅದ್ರ ಪ್ರತಿಫಲ ಅನುಭವಿಸಕ್ ರೆಡಿ ಇರ್ಬೇಕು ನಾವ್, ಹಂಗಿದ್ರೆ ಕೋರಿಕೊಳ್ಬೇಕು ಅಂತೇಳಿ. ಸರಿಯಾದ ಮಾತು, ಅದು ವೆರಿ ಇಂಪಾರ್ಟೆಂಟ್. ನಿಜ ಹೇಳ್ತೀನಿ, ವಾಕ್ ಕ್ಷೇತ್ರ, ವಾಕ್ ಶುದ್ಧಿ. ನಾವು ಏನಾದ್ರು ಪತ್ರಿ ಸರ್ ಅವ್ರ ಸ್ಪೀಚ್ ಕೇಳಿದ್ರೆ ರಿಯಲಿ ನಮ್ಮ ಮಾತು ಬೇರೆನೆ ಆಗ್ಬಿಡತ್ತೆ. ಅಷ್ಟು ನಾವು ಪ್ರತಿ ಮಾತು ಆಡ್ಬೇಕಾದ್ರೆ ಯೋಚನೆ ಮಾಡಿ ಮಾತಾಡ್ಬೇಕು. ಶುದ್ಧವಾಗಿ, ಸ್ಪಷ್ಟವಾಗಿ, ನಯವಾಗಿ, ಸರಳವಾಗಿ, ವಿನಯ ವಿಧೇಯತೆಯಿಂದ ಮತ್ತು ಸತ್ಯವಾಕುಗಳನ್ನೇ. ಅನಾವಶ್ಯಕ ಅವ್ರ ಏನಂತಾರ ಪತ್ರಿ ಸರ್, ನೀವು ದುಡ್ಡು ಕೊಟ್ರೆ ಹೆಂಗ್ ಬೇಕಂಗ್ ಖರ್ಚು ಮಾಡ್ತೀರಾ? ಇಲ್ಲ, ಲೆಕ್ಕ ಹಾಕಿ ಸರಿಯಾಗಿ ನೋಡಿ. ಅದೇ ರೀತಿ ಮಾತನ್ನು ಕೂಡ ಸರಿಯಾಗಿ ಲೆಕ್ಕ ಹಾಕಿ ಮಾತಾಡ್ಬೇಕು. ಎಂತದಿಂತದು ಎಲ್ಲಿವರೆಗೂ ಅಂದ್ರೆ ಎಷ್ಟು ಸೂಕ್ಷ್ಮ ಸರ್ ಹೇಳ್ತಾರಂದ್ರೆ, ಆರಾಮಿದೀರಾ ಅಂತ ಕೇಳೋದು ಕೂಡ ತಪ್ಪು ಅಂತ ಹೇಳ್ತಾರ ಅವ್ರು. ಹಂಗಾರ ಮತ್ತೆ ಇದು ಎಲ್ಲರೂ ಕೇಳೋದ್ ಇದೆಯಲ್ಲಪ್ಪ, ಯಾಕೆ ಹಿಂಗ್ ಮಾಡ್ತಾರ ಸರ್, ಎಲ್ಲದಕ್ಕೂ ಹಿಂಗೆ ಅಂತ ನಾವ್ ಅನ್ಕೋತಿದ್ವಿ. ಆರಾಮಿದೀರಾ ಅಂದ್ರೆ ಹಾಗಾದ್ರೆ ನಾನು ಆರಾಮಿಲ್ವಾ? ನಾನು ಆರಾಮಿದ್ದದಕ್ಕೆ ಇಲ್ಲಿದ್ದೀನಲ್ಲ, ಮತ್ತೆ ಆರಾಮಿದೀರಾ, ಹೇಗಿದ್ದೀರಿ ಅಂತ ಕೇಳಬಾರ್ದು. ಓಕೆ, ಧ್ಯಾನ ಯಾವಾಗ ಬಂದ್ರಿ, ಧ್ಯಾನ ಹೇಗ್ ನಡೆದಿದೆ,
ಯಾವ ಪುಸ್ತಕ ಓದಿದ್ರಿ? ಈ ತರ ಮಾತಾಡ್ಬೇಕು ಅಂತ ಕಷ್ಟ ಆಗುತ್ತೆ ನಿಜವಾಗ್ಲೂ. ನಾವು ಫಸ್ಟ್ ಭೇಟಿ ಆದಾಗ ಆರಾಮಿದ್ದೀರಾ ಅಂತ ಕೇಳ್ತೀವಿ. ಆರಾಮಿದ್ದರಕ್ಕೆ ನಿಮ್ ಮುಂದಿದೀವಿ, ಇಲ್ಲಾಂದ್ರೆ ಆಸ್ಪತ್ರೆಯಲ್ಲಿ ಇರ್ತಿದ್ದೆ ಅಂದ್ರು ಅಷ್ಟು ನಿಷ್ಠುರ ಸರ್. ನಮಗ ಅದ್ ಆಗೋದಿಲ್ಲ. ಆದ್ರೂ ಬಹುತೇಕ ಪ್ರಯತ್ನ ಅಂತೂ ಮಾಡ್ತಾ ಇರ್ತೀನಿ. ನಾನಾದ್ರೂ ಕೂಡ ಮೊನ್ನೆ ಯಾವಾಗ ಬಂದ್ರಿ, ಎಷ್ಟು ದಿನ ಆಯ್ತು ಇಂತ ಇಷ್ಟೇ ಕೇಳ್ತೀನಿ ನಾ. ಆರಾಮ್ ಪ್ರಯತ್ನ ಮಾಡ್ತೀವಿ, ಆದ್ರೆ ಸಾಮಾನ್ಯವಾಗಿ ಇದು ಸರಳ. ಆದ್ರಿಂದ ಮಾತುಗಳು ಪಾಸಿಟಿವ್ ಮಾತಷ್ಟೇ ಅಲ್ಲದೆ ಪಾಸಿಟಿವ್ ನಲ್ಲಿ ಕೂಡ ಅತ್ಯಂತ ಸೂಕ್ಷ್ಮವಾದ ಮಾತುಗಳು ನಾವ್ ಹೇಗಿರ್ತೀವಿ ಅನ್ನೋದ್ನ. ಆಮೇಲೆ ಸರಿಯಾದ ಕ್ರಿಯೆ, ಸರಿಯಾದ ಕರ್ಮಗಳು ಅಥವಾ ಸರಿಯಾದ ಜೀವನ ಅದು, ಮತ್ತು ಸರಿಯಾದ ಆಹಾರ. ತಮಗೆಲ್ಲರಿಗೂ ಗೊತ್ತಿರುವಂತದ್ದು ಸರಿಯಾದ ಆಹಾರ ಅಂದ್ರೆ ಸಸ್ಯಾಹಾರವೇ ಸರಿಯಾದ ಆಹಾರ. ಅಷ್ಟೇ ಅಲ್ಲ, ಸರಿಯಾದ ಆಹಾರ ಅಲ್ಲದೆ ಸಾತ್ವಿಕ ಆಹಾರ ಅಷ್ಟೇ ಅಲ್ಲದೆ ನಿಮ್ಗೆ ಗೊತ್ತಿರ್ಲಿ, ಆ ಸಮಯ ಕೂಡ ಹೇಳ್ತಾರೆ. ಓವನ್ ಅಲ್ಲಿ ಅಡಿಗೆ ಮಾಡಿದ್ದು ತಿನ್ಬಾರ್ದು, ಬೆಳ್ಳುಳ್ಳಿ ರಹಿತ ಇರ್ಬೇಕು. ಆಮೇಲೆ ಅದು ಬೇಯಿಸಿ ಇಷ್ಟು ಸಮಯ ಅಂತ ಆಗಿರ್ಬೇಕು, ಅದು ಮಿತಾಹಾರ ಆಗಿರ್ಬೇಕು. ಈ ರೀತಿ ಅವರು ಸರಿಯಾದ ಆಹಾರ, ಸರಿಯಾದ ಶ್ರದ್ಧೆ. ನಾವು ಎಲ್ಲಿರ್ತೀವಿ ಸದಾ ಪ್ರೆಸೆಂಟ್ ನಲ್ಲಿ. ಆಫೀಸ್ನಾಗ ಇದ್ದಾಗ ಮನಿ ಮಾತಾಡಬಾರ್ದು, ಮನೆಗಿದ್ದಾಗ ಆಫೀಸ್ ಇಂದಿಲ್ಲ. ಎಲ್ಲಿರ್ತೀವೋ ಅಲ್ಲಿ ಪ್ರೆಸೆಂಟ್ ಇರ್ಬೇಕು. ಸರಿಯಾದ ಏಕಾಗ್ರತೆ, ಸರಿಯಾದ ಧ್ಯಾನ ಮತ್ತು ಜ್ಞಾನೋದಯ ಬಗ್ಗೆ ಹೇಳಿದ್ದಾರೆ. ಆದ್ಮೇಲೆ ನಾವು ಅವರ ಜೀವನದ ಬಗ್ಗೆ ನೋಡೋಣ. ಬಹಳ ಅದ್ಭುತವಾದ ಲೇಖನ. ದಯವಿಟ್ಟು ಈ ಈ ಅದ್ಭುತ ಯಾವ್ದು ಉಮಾ ಲೋಕೇಶ್ ಮೇಡಮ್ ಅವ್ರು ಕೊಟ್ಟದ್ದು. ಅವ್ರು ಹೇಳ್ತಾರೆ, ನಮ್ಗೆ ಒಂದು ಗೊತ್ತಿರ್ಲಿ, ಪತ್ರಿಜಿ ಸರ್ ಅವ್ರು ಬರ್ದದ್ದಷ್ಟೇ. ಏನ್ ಹೇಳ್ತಾರೆ ಅಂದ್ರೆ ಪತ್ರಿಜಿ ಸರ್, ಟೈಮ್ ನೋಡೋಣ, ನಿಮಿಷ 29. ಓಕೆ, ಇಲ್ಲಿ ಚಿಕ್ಕಂದಿನಿಂದಲೂ ಪತ್ರಿ ಸರ್ ಹೇಳ್ತಾರೆ, ನನ್ನನ್ನು ಪ್ರಭಾವಿತಗೊಳಿಸಿದವರು ಅಂದ್ರೆ ಒಂದು ಜೀಸಸ್ ಕ್ರೈಸ್ತ್, ಇನ್ನೊಂದು ಗೌತಮ ಬುದ್ಧ. ನಿಮಗ್ ಗೊತ್ತಿರ್ಲಿ, ಒಂದು ಸಣ್ಣ ಸೆಟ್ ಪುಸ್ತಕಗಳಲ್ಲಿ, ಪತ್ರಿಜಿ ಸರ್ ಅವ್ರದ್ದು ಸೆಟ್ ಪುಸ್ತಕಗಳಲ್ಲಿ ಸುಮಾರು ಜನ ಅದೊಂದು ಜೀಸಸ್ ಕ್ರೈಸ್ತ್ ಬಗ್ಗೆ ಒಂದು ಪುಸ್ತಕ ಬರೆದಿದ್ದಾರೆ ಪತ್ರಿಜಿ ಸರ್ ಅವರು. ಬಹಳ ಸಣ್ಣ ಪುಸ್ತಕ. ಈಗ್ಲೂ ನಮಗೆ ಎಲ್ಲೋ ನಾವು ಜೀಸಸ್ ಬಗ್ಗೆ ಓದಿದ್ರೆ ನಾವೆಲ್ಲೋ ಕ್ರೈಸ್ತ ಧರ್ಮದವರ ಅಂತ ಅನ್ನೋ ಫೀಲಿಂಗ್ ಕೆಲವ್ರಿಗೆ. ಅದನ್ನ ಬಹಳ ಜನ ಓದೋದಿಲ್ಲ. ಪ್ರಾಮಾಣಿಕವಾಗಿ ಜೀಸಸ್ ಬಗ್ಗೆ ನಾವು ಓದ್ಬೇಕು. ಜೀಸಸ್ ಅವರು ಹೆಚ್ಚು ಪ್ರಭಾವಿತ ಆಗಿದ್ದು ಯಾರಿಂದ ಅಂದ್ರೆ ಗೌತಮ ಬುದ್ಧರಿಂದ. ಪತ್ರಿಜಿ ಅವರು ಹೇಳ್ತಾರೆ, ಚಿಕ್ಕಂದಿನಲ್ಲಿ ನಾನು ಪ್ರಭಾವಿತಗೊಳಿಸಿದವರೆಂದರೆ ಒಂದು ಜೀಸಸ್ ಕ್ರೈಸ್ಟ್, ಇನ್ನೊಂದು ಗೌತಮ ಬುದ್ಧ. ಇವರಿಬ್ಬರೂ ಕುರಿತು ತಿಳಿಯದ ಮನುಷ್ಯರು ಯಾರೂ ಇಲ್ಲ. ಜೀಸಸ್ ಕ್ರೈಸ್ತರನ್ನು ಪ್ರಭಾವಿತಗೊಳಿಸಿದ ಮನುಷ್ಯ ಗೌತಮ ಬುದ್ಧ. ಆದ್ರಿಂದ ಜೀಸಸ್ ಬುದ್ಧನ ಶಿಷ್ಯರಿಂದ ಪೂರ್ಣತ್ವವನ್ನ ಗ್ರಹಿಸಿದರು. ಗೌತಮ ಬುದ್ಧ ನೋಡ್ರಿ, ಗೌತಮ ಬುದ್ಧನ ಮುಂಚೆ, ಗೌತಮ ಬುದ್ಧನ ನಂತರ ಅಂತ ಕಾಲ ಹೇಳ್ಬೋದು. ಯಾವ ರೀತಿ ಕ್ರಿಸ್ತ ಪೂರ್ವ, ಕ್ರಿಸ್ತ ಶಕ, ಅಷ್ಟು ಭೂಮಿ ಮೇಲೆ ಪರಿವರ್ತನೆ ಆಗಿದೆ. ಹಿಂದೆ ರಾಜರ ಚರಿತ್ರೆಯಲ್ಲಿ ನಾವು ನೋಡ್ತೀವಿ, ಜಾತಕ ನೋಡಿ ಹೇಳ್ತಿದ್ರಂತ ಇವ್ನು ಚಕ್ರವರ್ತಿ ಆಗ್ತಾನೆ ಅಂತ. ಆದ್ರೆ ಬುದ್ಧ ಹುಟ್ಟೋಕ್ಕಿಂತ ಮುಂಚೆ ಇನ್ನು ಹೊಟ್ಟೆಯಲ್ಲಿರುವಾಗನೆ ಒಬ್ಬ ಋಷಿಗಳು ಬಂದಿದ್ರಂತೆ, ಅಸಿತ ಮಹರ್ಷಿ ಅಂತೇಳಿ. ಅಸಿತ ಮಹರ್ಷಿ ಯಾರ ಅರಮನೆಗೆ ಬಂದು ಗೌತಮನ ತಂದೆಗೆ ಹೇಳ್ತಾರೆ, ಶುದ್ಧೋಧನನಿಗೆ ಏನಂತ ಹೇಳ್ತಾರೆ ಅಂತಂದ್ರೆ, ನಿನ್ನ ಹೊಟ್ಟೆಯಲ್ಲಿ ಹುಟ್ಟುವ ಮಗು ಮಹಾನ್ ಯೋಗೀಶ್ವರನಾಗುತ್ತಾನೆ ಅಂತೇಳಿ. ಇನ್ನು ಮಗು ಹುಟ್ಟಿಲ್ಲ, ಮತ್ತೆ ಅಳ್ತಾರೆ ಅವರು. ಯಾಕೆಂದ್ರೆ ಆ ಮಗು ಹುಟ್ಟುವವರೆಗೂ ನಾನು ಇರಂಗಿಲ್ಲ, ಅವನು ಜ್ಞಾನೋದಯ ಹೊಂದಿ ನೋಡುವುದು ಭಾಗ್ಯ ನನಗಿಲ್ಲ ಅಂತೇಳಿ. ಅಂದ್ರೆ ಒಬ್ಬ ಯುಗ ಪುರುಷ ಇಡೀ ಭೂಮಂಡಲದಲ್ಲೇ ಜನಿಸಲಾರ ಅಂತಹ ಒಬ್ಬ ವ್ಯಕ್ತಿ ಬರ್ತಾನೆ ಅಂತೇಳಿ. ಮತ್ತು ಆ ಗೌತಮ್ ಶುದ್ಧೋಧನ ಹುಟ್ಟಿದ್ಮೇಲೆ ಹೇಗ್ ಮಾಡ್ತಾರ ಅಂದ್ರೆ, ಇವನು ಮಹಾನ್ ಯೋಗೀಶ್ವರ ಆಗ್ತಾನೆ ಅನ್ನೋ ಕಾರಣಕ್ಕೆ ಅದು ತಪ್ಪಿಸಲುವಾಗಿ ಅವ್ರಿಗೆ ಸಕಲ ವಿದ್ಯೆಗಳನ್ನ ಕಲಿಸಿ ಭೋಗಗದಲ್ಲಿನೇ ಬೆಳೆಸ್ತಾನ ಅವನು. ಸಂಪೂರ್ಣ ಭೋಗ ಜೀವನ. ಯಾರು ವೃದ್ಧಾಪ್ಯ ಕಾಣಬಾರದು, ರೋಗಿಗಳು ಕಾಣಬಾರದು. ಅರಮನೆಯಲ್ಲಿ ಮದ್ವೆ ಆಗುತ್ತೆ, ಮದ್ವೆ ಆದ್ಮೇಲೆ ಆಮೇಲೆ ಮಗು ಕೂಡ ಆಗುತ್ತೆ. ಒಂದೇ ಒಂದು ದಿನ ತಮಗೆಲ್ರಿಗೂ ಗೊತ್ತಿರುವಂತದ್ದು, ಸುಮ್ನೆ ವಾಯು ವಿಹಾರ ಅಂತ ಹೋಗಿ ಕೇವಲ ಒಂದು ಸಾವು, ಒಂದು ರೋಗ, ಮತ್ತೆ ಇನ್ನೊಂದೇನು ಅಂದ್ರೆ ತಮಗೆ ಗೊತ್ತಿರ್ಲಿ, ಒಬ್ಬ ಕುಷ್ಠರೋಗಿಯನ್ನು ಒಂದು ಶವವನ್ನ ನೋಡಿ ಏನಾಗುತ್ತೆ, ಬಹಳಷ್ಟು ಮನಸ್ಸಿಗೆ, ನಾವು ದಿನ ಎಷ್ಟು ರೋಗಿಗಳನ್ನ ನೋಡ್ತೀವಿ ನೀವೇ ಹೇಳ್ರಿ. ಆಸ್ಪತ್ರೆಗೆ ಹೋಗಿ ಮಾತಾಡಿಸಿ ಬರ್ತೀವಿ, ಎಷ್ಟು ಸಾವುಗಳನ್ನ ನೋಡಿದೀವಿ. ಆದ್ರೆ ನಮ್ಗೆ ಯಾಕೆ ಎಫೆಕ್ಟ್ ಆಗಲ್ಲ? ನನಗೊಂದು ಪ್ರಶ್ನೆ ಯಾವಾಗ್ಲೂ ಬರ್ತದ. ಬರೀ ಒಂದು ಸಾವು ನೋಡಿ ಬುದ್ಧ ಅಷ್ಟು ಪರಿವರ್ತನೆ ಆದ, ಅವನಿಗೆ ವೈರಾಗ್ಯ ತಾಳಿತ್ತು, ನಮಗೆ ಯಾಕೆ ಆಗ್ತಾ ಇಲ್ಲ ಅಂತೇಳಿ. ಯಾಕಂದ್ರೆ ಆ ಸ್ಥಿತಿಯಲ್ಲಿ ಆ ಗೌತಮನಿಗೆ ವೈರಾಗ್ಯ ಬಂತು. ಏನಂದ್ರೆ, ದುಃಖ ಎಲ್ಲೆಡೆಯೂ ಇದೆ, ಸಾವು ಈ ಶರೀರಕ್ಕೆ ಅಂದ್ಮೇಲೆ ಸಾವು ನೋಡೇ ಇಲ್ಲತ್ತ, ಸಾವು ಬರುತ್ತಾ, ಹಾಗಾದ್ರೆ ನಾವ್ ಯಾಕಿದೀವಿ ಅಂತೇಳಿ. ಹೀಗೆ ಇದೇನು ಒಬ್ಬ ರೋಗಿಯನ್ನ, ಒಬ್ಬ ಮುದುಕನನ್ನ ನೋಡಿ ವೈರಾಗ್ಯ ತಾಳಿ ಹೋಗ್ತಾನೆ. ತಮಗ್ ಗೊತ್ತಿರ್ಲಿ, ಎಷ್ಟೋ ಗುರುಗಳನ್ನ, ಕಾಡು ಮೇಡುಗಳನ್ನ ಅಲೆದಾಡ್ತಾನೆ ಸುಮಾರು ವರ್ಷಗಳ ಕಾಲ. ಎಷ್ಟೋ ಗುರುಗಳನ್ನ ಭೇಟಿ ಆಗ್ತಾನೆ. ಯಾವ್ದು ಆತನಿಗೆ ಸಮಾಧಾನವನ್ನ ತರಂಗಿಲ್ಲ. ಕೊನೆಗೆ ಇಡೀ ಶರೀರವನ್ನ ಬಹಳಷ್ಟು ಶಿಕ್ಷೆಗೊಳಪಡಿಸ್ತಾನೆ. ಬಹಳ ತೃಷ, ಕಾಯ ಬಹಳಷ್ಟು ಕ್ಷೀಣ ಆಗುತ್ತೆ. ಇರ್ತಾನೋ ಇಲ್ಲ ಅನ್ನಷ್ಟು ಸ್ಥಿತಿಗೆ ಬಂದಾಗ ಪಾಯಸ ತಂದ್ಕೊಡ್ತಾಳೆ. ಯಾರಂತ ನಮಗೆ ಗೊತ್ತಿರುವಂತದ್ದು, ಗೌತಮನಿಗೆ ಮೊದ್ಲು ನೀನು ಸಾಧನೆ ಮಾಡೋಕ್ಕಿಂತ ಮುಂಚೆ ಪಾಯಸ ಕೊಟ್ಟು, ಈ ಒಂದು ಪಾಯಸವನ್ನ ಕುಡಿ ನೀನು, ಆಮೇಲೆ ಆ ಮಹಿಳೆ ಸುಜಾತ ಅನ್ನೋ ಮಹಿಳೆಯ ಕೊಟ್ಟ ಪಾಯಸವನ್ನ ಕುಡಿದ್ಮೇಲೆ ಮತ್ತೆ ಧ್ಯಾನ ಕೊಡ್ತಾನೆ. ಯಾರು? ಬುದ್ಧ. ಆಸ್ಟ್ರಲ್ ಮಾಸ್ಟರ್ಗಳನ್ನ ನೋಡಿರ್ತಾನೆ, ಎಲ್ಲ ನೋಡ್ತಾನೆ. ಈ ಸಲ
ಅವನಿಗೆ ಜ್ಞಾನೋದಯ ಒಂದು. ಆ ಯಾವ ಹುಣ್ಣಿಮೆ ತಮಗೆ ಗೊತ್ತಿರುವಂತದ್ದಾಗ್ಲೇ ಹೇಳಿದೆ ನಿಮಗೆ. ಯಾವ ಹುಣ್ಣಿಮೆ ಅದು? ಬುದ್ಧ ಹುಟ್ಟಿದ್ದು, ನಿರ್ವಾಣ ಹೊಂದಿದ್ದು ಯಾವ ಹುಣ್ಣಿಮೆ ಅಂತೀವಿ ಅಂದ್ರೆ ಅದನ್ನ ಶುಕ್ಲ ಪಕ್ಷ, ಸಾರಿ ಒಂದ್ ನಿಮಿಷ, ವೈಶಾಖ ಶುಕ್ಲ ಪೂರ್ಣಿಮೆ ಅಂತೇಳಿ ಅವತ್ತು ಜ್ಞಾನೋದಯ ಆಗಿ ಏನೇನ್ ನೋಡ್ತಾನೆ ಅಂತ ನೋಡೋಣ ನಾವು ಫಸ್ಟಿಗೆ. ನಿಮಗ್ ಗೊತ್ತಿರ್ಲಿ, ಸುಮಾರು 600 ಜನ್ಮಗಳನ್ನ ಕಂಟಿನ್ಯೂಸ್ ಆಗಿ ಎಲ್ಲ ಜನ್ಮಗಳನ್ನ ಅದರಲ್ಲಿ ಏನೇನ್ ನೋಡ್ಕೋತಾನೆ. ಜ್ಞಾನೋದಯವಾದ ರಾತ್ರಿ ಏನಿತ್ತು ನೋಡಿ, ಆ ಬೆಳಗಿನ ಜಾವ, ಆ ರಾತ್ರಿ 1ನೇ ಜಾವ 2ನೇ ಜಾವ ಅಂತೀವಲ್ಲ, ಆವಾಗ ತನ್ನದೇ ಹಿಂದಕ್ಕೆ ಹೋಗ್ತಾನೆ. 5 ವರ್ಷದ ಮಗು ಆಗ್ತಾನೆ, ಅದಕ್ಕೆ ಹಿಂದೆ ಹೋಗ್ತಾನೆ ಅವನು. ಸಂಮೋಹನಕಾರರು ಹೋದಂತ ಹಿಂದೆ ಹೋಗಿ ಗಂಡಾಗಿ, ಒಂದು ಜನ್ಮದಲ್ಲಿ ಹೆಣ್ಣಾಗಿ, ಕುಳ್ಳಕ್ಕೆ, ಉದ್ದಕ್ಕೆ, ಕಪ್ಪಗೆ, ಕೆಂಪಗೆ, ಬೆಳ್ಳಗೆ, ಹೀಗೆ ಅನೇಕ ದೇಹಗಳಿಂದ, ಚರ್ಮ ಬಣ್ಣಗಳಿಂದ, ರೂಪಗಳಿಂದ, ಲಿಂಗ ಭೇದಗಳೊಂದಿಗೆ ಹುಟ್ಟುವುದು, ಸಾಯುವುದು, ಮತ್ತೆ ಹುಟ್ಟುವುದು, ಸಾಯುವುದು, ಹೀಗೆ ಹಲವಾರು ಜನ್ಮಗಳನ್ನ ನೋಡಿಕೊಂಡು ಅವನು ಏನಾಗ್ತಾನೆ, ಅದಾದ್ಮೇಲೆ ಎಲ್ಲ ಕರ್ಮ ಪರಂಪರೆಯನ್ನ ನೋಡ್ಕೊತಾನೆ. ನೆಕ್ಸ್ಟ್ 3ನೇ ಜಾವದಲ್ಲಿ ಏನ್ ನೋಡ್ಕೊತಾನೆ ಅಂದ್ರೆ ದುಃಖ ಹೋಗಲಾಡಿಸಲು ಏನು ಮಾಡಬೇಕು. ಹಾಗಾದ್ರೆ ನಮ್ಮ ಕೋರಿಕೆಗಳು, ಸರಿಯಾದ ದಾರಿ, ಸರಿಯಾದ ಕೋರಿಕೆ, ಸರಿಯಾದ ಕರ್ಮ, ಸರಿಯಾದ ಜೀವನೋಪಾಯ, ಅದನ್ನ ಹೇಳ್ತೀನಲ್ಲ, ಅಷ್ಟಾಂಗ ಮಾರ್ಗವನ್ನು ಹೇಳ್ತಾನೆ. ಆಮೇಲೆ ಅರಿಹಂತನಾಗಿ, ಅರಿಹಂತ ಅಂದ್ರೆ ನಿಮಗೇನು ಅಂದ್ರೆ ನಮ್ಗೆ 3 ರೀತಿಯ ಜನ್ಮಗಳು: ಅರಿಹಂತ, ಬೋಧಿಸತ್ವ ಮತ್ತು ಬುದ್ಧ. ಅರಿಹಂತ ಜನ್ಮ ಅಂತಂದ್ರೆ ಅಂತರ್ಶತ್ರುಗಳನ್ನು ದಮನ ಮಾಡಿದವನು, ತಮೋ ಗುಣ, ರಜೋಗುಣ, ಸಾತ್ವಿಕ ಗುಣಗಳನ್ನು ದಮನ ಮಾಡಿದವನು. ಬೋಧಿಸತ್ವ ಅಂದ್ರೆ ತಾನು ಇದ್ದಲ್ಲಿಗೆ ಬಂದು ಧ್ಯಾನವನ್ನ ಹೇಳ್ಕೊಡೋದು. ಅದು ಯಾವ್ದು ಅಂದ್ರೆ ರಮಣ ಮಹರ್ಷಿಗಳ ತರ. ಅದಾದ್ಮೇಲೆ ಬುದ್ಧ ಅಂದ್ರೆ ತಾನೇ ಎಲ್ಲಾ ಕಡೆ ತಿರುಗಾಡಿ ಅವರಿಗೆಲ್ಲ ಜ್ಞಾನವನ್ನ ಹೇಳುವಂತದ್ದು ಬೋಧಿಸತ್ವ ಗುಣ. ಹೀಗೆ ಬುದ್ಧನ ಜನ್ಮದಲ್ಲಿದ್ದಾನೆ. ಮೊಟ್ಟ ಮೊದಲು ಅವನು ಶರೀರವನ್ನು, ನಂತರ ಜನ್ಮ ಪರಂಪರೆಗಳನ್ನು, ಆಮೇಲೆ ಕರ್ಮ ಪರಂಪರೆಗಳನ್ನು, ಆಮೇಲೆ ದುಃಖ ನಿವಾರಣಾ ಮಾರ್ಗಗಳನ್ನು ತಿಳಿದುಕೊಳ್ಳುತ್ತಾನೆ. ಇದಾದ್ಮೇಲೆ ಅದಕ್ಕೆ ಬಂದಿರೋ ಮೊದಲನೇದ್ದೇ, ನಾನು ಇಷ್ಟು ಕಷ್ಟಪಟ್ಟು ಈ ಜ್ಞಾನವನ್ನ ತಿಳ್ಕೊಂಡಿದ್ದೀನಿ, ಇದನ್ನ ಎಷ್ಟು ಜನರಿಗೆ ನಾನು ತಿಳಿಸ್ಬೇಕಲ್ಲ. ಆದ್ರೆ ಎಲ್ಲ ಜನರು ಈ ಕಷ್ಟದಲ್ಲೇ ಮುಳುಗಿದ್ದಾರೆ ಇಡೀ ಜಗತ್ತು. ಈಗ ಏನ್ ಮಾಡೋದಪ್ಪ, ಇವ್ರು ಕೇಳೋ ಸ್ಥಿತಿಯಲ್ಲದರ ಅಷ್ಟು ಸಹನೆ ಇವ್ರಿಗಿದೆಯಾ ಅಂತೇಳಿ ಎಷ್ಟು ನೋಡ್ರಿ. ಆದ್ರೆ ಮತ್ತೆ ಕಣ್ಮುಚ್ಕೊಂಡ್ ಕೂಡ್ತಾನೆ ಬುದ್ಧ. ಅವಾಗ ಏನ್ ಹೇಳ್ತಾನಂದ್ರೆ, ಒಬ್ಬ ಮಾಸ್ಟರ್ ಬಂದು ಹೇಳ್ತಾರಂತೆ, ನೀನು ನಿರಾಶೆ ಆಗಬೇಡ, ನೀನು 1,00,000 ಜನರಿಗೆ ಹೇಳು, ಅವರಲ್ಲಿ ನಿನ್ನಂತವನು ಒಬ್ಬನಾದರೂ ಇರುವುದಿಲ್ಲವೇ ಅಂತ ಹೇಳ್ತಾನ. ಅವಾಗ ಸರಿ ಹಾಗಾದ್ರೆ ಅಂತ ಹೇಳಿ ಕಣ್ಣು ಮುಚ್ಚಿ ಯಾರಿಗೆ ಹೇಳುವುದು ಅಂದ್ರೆ ಫಸ್ಟ್ ತನ್ನ ಗುರುಗಳಿಗೆ ಹೇಳ್ಬೇಕು ಅನ್ಕೋತಾನಂತ ಬುದ್ಧ. ಅಂದ್ರೆ ಥರ್ಡ್ ಐ ಓಪನ್ ಆಗಿರ್ತದಲ್ಲ, ಅಲ್ಲಿ ಕಣ್ಣು ಮುಚ್ಕೊಂಡು ಕುಂತು ಆ ಗುರುಗಳು ಎಲ್ಲಿದ್ದಾರೆ ಅಂತ ನೋಡ್ತಾನ. ತನ್ನ ಗುರುಗಳು ಯಾರು ಅಂದ್ರೆ, ಒಂದು ಅಲ್ಲಾರಕ ರಾಮ, ಉದ್ದಕ ರಾಮ ಅಂತ ಹೇಳಿ. ಆದ್ರೆ ಈಗ ಆಲ್ರೆಡಿ ಅವರಿಬ್ರು ಬಾಡಿ ವೇಕೆಟ್ ಮಾಡಿ ಭೂಮಿಯನ್ನೇ ತ್ಯಜಿಸ್ಬಿಟ್ಟಿರ್ತಾರೆ. ಮೊದ್ಲು ಅವ್ರಿಗೆ ಹೇಳ್ಬೇಕು ಅನ್ಕೊಂಡಿರ್ತಾನೆ ನೀನು ಜ್ಞಾನವನ್ನ, ಈ ಜ್ಞಾನವನ್ನ. ಆಮೇಲೆ ಏನ್ ಅನ್ಕೋತಾನೆ, ಜ್ಞಾನೋದಯ ಆದ ತಕ್ಷಣ ಮತ್ತೆ ಕಣ್ಮುಚ್ಕೊಂಡ್ ಕುಂತಾಗ ತನ್ನ ಸ್ನೇಹಿತರನ್ನ ನೋಡ್ತಾನೆ. ಅವ್ನು 5 ಜನ ಸ್ನೇಹಿತರು ಎಲ್ಲಿದ್ದಾರೆ ಅಂತೇಳಿ. ಆ 5 ಜನ ಸ್ನೇಹಿತರು ಇರುವ ಸ್ಥಳ ಗೊತ್ತಾಗುತ್ತೆ ಅವನಿಗೆ. ಎಲ್ಲಿ ಅಂದ್ರೆ ಗಯಾದಲ್ಲಿದ್ರೆ 250 ಕಿಲೋಮೀಟರ್ ದೂರದಲ್ಲಿ ಆ 5 ಜನ ಇದ್ರೆ ಅಲ್ಲಿಗೆ ಹೋಗ್ತಾನೆ. ಓದಿದ ತಕ್ಷಣನೇ ಓ ಗೌತಮ ಅಂತಾರ ಅವ್ರು ಸ್ನೇಹಿತರೆಲ್ಲ. ನಾನು ಗೌತಮ ಅಲ್ಲ, ನನ್ನನ್ನು ಬುದ್ಧ ಎಂದು ಕರೆಯಿರಿ ಅಂತ ಅವರ ವಾಕ್ಷೇತ್ರವನ್ನ ಸರಿಪಡಿಸ್ತಾರೆ. ನೋಡ್ರಿ, ಇದೇ ಪರಿಸ್ಥಿತಿ ಪತ್ರಿಜಿ ಅವ್ರಿಗೆ ಆಗಿತ್ತಂತೆ. 1979ರಲ್ಲಿ ಇವರಿಗೆ ಜ್ಞಾನೋದಯವಾಯ್ತು. ಯಾರಿಗೆ? ಪತ್ರಿಜಿ ಅವರಿಗೆ. ಅವರಿಗೂ ಸೇಮ್ ಇದೇ ಕ್ವಶನ್ ಬಂತಂತೆ. ಈಗ ನಾನು ಒಬ್ನೇ, ನನಗೆ ತಿಳುವಳಿಕೆ ಬಂದಿದೆ, ಇದನ್ನ ಹೇಗೆ ಹೇಳುದು, ಯಾರಿಗೆ ಹೇಳುದು, ನಾನು ಹಿಮಾಲಯಕ್ಕೆ ಹೋಗ್ಬಿಟ್ರೆ ಆಯ್ತು ಅನ್ಕೊಂಡಿದ್ರಂತೆ ಪತ್ರಿ ಸರ್. ಅವಾಗ ಅನಿಸ್ತದಂತವ್ರು, ನಾನು ಸನ್ಯಾಸಿ ಆಗ್ಬಿಟ್ಟು ಹಿಮಾಲಯಕ್ಕೆ ಹೋಗ್ಬಿಟ್ರೆ ನಾನು ಏನ್ ಸಾಧಿಸಿದಂಗಾಯ್ತು, ನಾನೊಬ್ನೇ ಜ್ಞಾನ ಶಿಖರೆ ಹೆಂಗೆ ಅಂತೇಳಿ ಕ್ಷಣ ಮನಸ್ಸು ಹಿಮಾಲಯಕ್ಕೆ ಹಾರಿದ್ರು. ಇಲ್ಲ, ನಾನು ಸಂಸಾರದಲ್ಲಿ ಇದ್ದುಕೊಂಡೇ ಈ ಕೆಲಸ ಮಾಡ್ತೀನಿ ಅಂತೇಳಿ ಕರ್ನೂಲ್ದಲ್ಲಿ ಫಸ್ಟ್ ತನ್ನ ಮನೆಯಲ್ಲಿನೇ ಶುರು ಮಾಡ್ಕೊಂಡ್ಬಿಟ್ರು ಧ್ಯಾನ ಹೇಳೋದ್ನ. ನೋಡ್ರಿ, ಬುದ್ಧನಿಗೆ ಆಗಿರೋ ಪರಿಸ್ಥಿತಿನೇ ಪತ್ರಿಜಿ ಅವರಿಗೆ. ಇವನ್ ನಮ್ಗೆಲ್ರಿಗೂ ಆಗುತ್ತದ. ಯಾರಿಗ್ ಹೇಳ್ಬೇಕಪ್ಪ? ನನ್ಗೆ ಎಷ್ಟೋ ಜನ, ಮೇಡಮ್ ನಾವ್ ಧ್ಯಾನ ಪ್ರಚಾರ ಮಾಡ್ಬೇಕ್ ಅನ್ಕೋತೀನ್ರಿ ಮೇಡಮ್, ಇಲ್ಲಿ ಯಾರು ಕೇಳಂಗಿಲ್ರಿ ಮೇಡಮ್, ಈ ಊರಾಗ ಧ್ಯಾನನೇ ಇಲ್ಲ ಮೇಡಮ್. ಯಾಕಂದ್ರೆ ನಾನ್ ನೋಡಿದೀನಿ ಉತ್ತರ ಕನ್ನಡ, ಈ ಶಿರ್ಸಿ ಆ ಕಡೆ ಎಲ್ಲ ಹೊಸದು ಮೂಡ್ಬಿದ್ರೆ, ಮೇಡಮ್ ಇಲ್ಲಿ ಯಾರು ಧ್ಯಾನಿಗಳಿಲ್ಲ. ನಾನು ಅವಾಗ ಏನಂತೀನಿ, ಓಕೆ ಫಸ್ಟ್ ಬುದ್ಧ ನೀವೇ, ಈಗ ನೀವೇ ಸ್ಟಾರ್ಟ್ ಮಾಡ್ಬೇಕು. ಇಲ್ಲಿ ಯಾರು ಇಲ್ಲ, ನೀವೇ ಇದ್ದೀರಲ್ಲ, ಯಾರಿಲ್ಲ ಅಂತ ಯಾಕಂತೀರಿ? ನಿಮ್ಮಿಂದನೇ ಸ್ಟಾರ್ಟ್ ಆಗ್ಲಿ ಆ ಊರಲ್ಲಿ. ಹಂಗಾರೆ ಗಂಗಾವತಿಯಲ್ಲೆಲ್ಲ ಚೆನ್ನಾಗೈತ್ ಮೇಡಮ್, ಇಲ್ಲಿ ಯಾರು ಇಲ್ಲ. ಇಲ್ಲಿ ಕೂಡ ಮೊದಲನೇದಾಗ ಫಸ್ಟ್ ಇದ್ದಾಗ ಇಲ್ಲಿನೂ ಕಷ್ಟನೇ ಇತ್ತು. ಈಗ ಬಹಳಷ್ಟು ಜನ ಹೇಳಿ ಎಲ್ರು ಆಗಿದ್ದಾರೆ. ಈಗ ಮೈಸೂರಲ್ಲೇ ಆಗಿದ್ದಾರೆ, ಬೆಂಗಳೂರಿನಲ್ಲೇ ಆಗಿದ್ದಾರೆ, ಮೂಡುಬಿದ್ರೆಯಲ್ಲೂ ಆಗಿದ್ದಾರೆ, ಶಿರ್ಸಿಯಲ್ಲೂ ಆಗಿದ್ದಾರೆ. ಇಡೀ ಜಗತ್ತಿನಲ್ಲೆಲ್ಲ ಬುದ್ಧರು ಸೃಷ್ಟಿ ಆಗ್ತಾ ಇದ್ದಾರೆ. ಫಸ್ಟಿಗೆ ಹಂಗೆ ಅನ್ಸುತ್ತೆ, ನಮ್ಗೆ ಯಾರಿಗೆ ಹೇಳ್ಬೇಕಪ್ಪ, ಯಾರು ಕೇಳೋದಿಲ್ಲ ಮೇಡಮ್, ಇಷ್ಟ ಆಗದ್ರೆ ಇದು ಯಾವ ಧ್ಯಾನ ಅಂತಾರೆ. ನಿಜನೇ, ಅದು ಎಲ್ಲರೂ ಎದುರಿಸುವಂತದ್ದೇ. ಆದ್ರೆ ನಾವ್ ಒಂದ್ಸಲ ಫೀಲ್ಡ್ ಇಳಿದ್ಬಿಟ್ರೆ, ನಾವು 100 ಮಂದಿ ಹೇಳಿದ್ರೆ 100 ಮಂದಿ ಧ್ಯಾನಿಗಳಾಗ್ಬೇಕಂತಿಲ್ಲ. ನೋಡ್ರಿ, ಇದು ಬುದ್ಧನಿಗೆ ಬಂದ ಸಂತೋಷ ಎಷ್ಟು ಚೆನ್ನಾಗಿದೆ ಸಂದೇಶ. ನೀನು 1,00,000 ಜನರಿಗೆ ಹೇಳು,
ಅದರಲ್ಲಿ ಒಬ್ರು ಬಂದ್ರೆ ಸಾಕು ಅಂತ. ಅಬ್ಬಾ, ನಾವ್ ಹಂಗ ಅನ್ಕೊಳಲ್ಲ. ನಾವ್ ಹೆಂಗಂದ್ರೆ ನಾವು 10 ಮಂದಿಗೆ ಹೇಳಿದ್ರೆ 10 ಮಂದಿ ಇವತ್ತೇ ಧ್ಯಾನಿಗಳಾಗ್ಬೇಕು ಅನ್ಕೋತೀವಿ. ಅದೇ ತಪ್ಪು ನಮ್ಮ ಆಲೋಚನೆ. ನಾವ್ ಹೇಳ್ಬೇಕಷ್ಟೇ, ಹೇಳಿದ್ರೆ ನಮ್ ಕರ್ತವ್ಯ ಮುಗೀತು. ಅಲ್ಲಿಗೆ ನೋಡ್ರಿ, ನಿಮ್ಗೆ ಏನಾಯ್ತು ಅಂದ್ರೆ ಆ 5 ಜನ ತನ್ನ ಸ್ನೇಹಿತರನ್ನ ಧ್ಯಾನ ಕೂಡಿಸ್ತಾನಂತೆ ಬುದ್ಧ. ಫಸ್ಟ್ ಟೈಮ್ ಭೇಟಿಯಾಗಿದ್ನಲ್ಲ ತನ್ನ ಸ್ನೇಹಿತರೆ, ಅವ್ರು ಬೇರೆ ಯಾರು ಅಲ್ಲ. ಎಲ್ಲಿದ್ದಾರೆ ಅಂತ ತನ್ನ 3ನೇ ಕಣ್ಣಿನಿಂದ ನೋಡಿ ಅಲ್ಲಿಗೆ ಹೋಗಿ 5 ಮಂದಿಗೆ ಧ್ಯಾನ ಕೂಡ್ಸಿದ್ರೆ ಅವರ ದಿವ್ಯ ಚಕ್ಷು ಎಷ್ಟು ಗಂಟೆ ಕಾಲ ಕೂಡ್ಸಿದ್ರೆ 2 ಗಂಟೆ ಕಾಲ ಕೂಡ್ಸಿದ್ನಂತೆ ಬುದ್ಧ. ಅಲ್ಲಿ ಅವರ ದಿವ್ಯ ಚಕ್ಷು ಓಪನ್ ಆಯ್ತು 2 ಗಂಟೆಗಳಲ್ಲಿ. ಅವ್ರೆಲ್ಲಾ ಜನ್ಮ ಪರಂಪರೆಗಳು ನೋಡಿ 5 ಜನನು. ಅವಾಗ ಹೇಳ್ತಾನೆ, ಈಗ 6 ಜನ ಧ್ಯಾನಿಗಳಾದ್ರು, ಒಂದು ಬುದ್ಧ ಮತ್ತು 5 ಜನ ಸ್ನೇಹಿತರು. ಹೀಗೆ ಅಷ್ಟೇ. ನಾವು ಏನೂ ಇಲ್ಲ, ಇದ್ರ ಬಗ್ಗೆ ಮಾತಾಡೋದಿಲ್ಲ. ಈ ಬುದ್ಧರ ಸಂಖ್ಯೆ ಈಗ ಹೆಚ್ಚಾಗ್ತಾ ಇದೆ. ನಾವು ಈ ಕೆಲಸದಲ್ಲಿ ಇರ್ಬೇಕು. ಆದ್ರಿಂದ ನಿರ್ವಾಣವೇ ಪರಮ ಸುಖ, ವಿಶ್ವಾಸವೇ ಪರಮ ಬಂಧು. ಅಂದ್ರೆ ವಿಶ್ವಾಸ ಇರ್ಬೇಕು ನಮಗೆ, ಆರೋಗ್ಯವೇ ಪರಮ ಲಾಭ. ನಾವ್ ಇದನ್ನ ಯಾವಾಗ್ಲೂ ಜಾಗೃತರಾಗಿ ಹೇಳ್ತಾ ಇರ್ಬೇಕು, ಅನುಕ್ಷಣ ಆ ಅರಿವಿನಲ್ಲಿ ಇರ್ಬೇಕು. ಆದ್ರಿಂದ ನಾವು ಸಜ್ಜನ ಸಾಂಗತ್ಯದಲ್ಲಿ ಇರ್ಬೇಕು. ಈ ರೀತಿ ಆನ್ಲೈನ್ ನಲ್ಲಿ ಆಫ್ಲೈನ್ ನಲ್ಲಿ, ಇಲ್ಲಿ ಅಂತಲ್ಲ, ನೀವ್ ನೋಡ್ತೀರಿ. ರಿಯಲಿ ಮೇಡಮ್, ನಿಮ್ಗೆ ಹೇಳ್ಬೇಕಂದ್ರೆ, ನೀವು ಆಫ್ಲೈನ್ ನಲ್ಲೂ ಮೈಸೂರ್ನ ಚಿಂದಿ ಉಡಾಯಿಸ್ತಾ ಇದೀವಿ, ಮನೆ ಧ್ಯಾನ ಅಂತೇಳಿ. ಆನ್ಲೈನ್ ನಲ್ಲಿ ಜೈವ ಮೆಡಿಟೇಷನ್ ಇಟ್ಕೊಂಡು ಈ ರೀತಿ ಮಾಡ್ತಾ ಇದ್ರಿ. ಎಲ್ರೂ ಮಾಡ್ತಾ ಇದೀವಿ. ರಿಯಲಿ ಶಾಂತಲಾ ಮೇಡಮ್ ಅಂತಲ್ಲ, ಪ್ರತಿಯೊಬ್ಬ ಪಿರಮಿಡ್ ಮಾಸ್ಟರ್ಗಳು ಅವ್ರವ್ರ ರೂಲ್ ನಲ್ಲಿ ಹೀರೋಗಳೇ ಆಗಿದ್ದಾರೆ. ಅವ್ರಿಗೆ ಹಗಲು ರಾತ್ರಿ ಅನ್ನೋದು ಇಲ್ವೇ ಇಲ್ಲ, ಸಮಯದ ಬಂಧನ ಇಲ್ಲ. ವೈಯಕ್ತಿಕ ಜೀವನವನ್ನ ನಿಜ ಹೇಳ್ತೀನಿ, ಪರ್ಸನಲ್ ಲೈಫ್ ಅನ್ನೋದೇ ಇಲ್ಲ ನಮಗೆ, ಹಂಗಾಗ್ಬಿಟ್ಟೈತಿ. ಯಾರು ಹೇಳಂಗಿಲ್ಲ. ಆದ್ರೆ ಇದ್ರಲ್ಲಿ ನಾವು ಸಂತೋಷ ಆನಂದ ಅನುಭವಿಸ್ತಾ ಇದೀವಿ. ಪರ್ಸನಲ್ ಲೈಫ್ ಧಾರಾವಾಹಿಯಲ್ಲಿ ಮಧ್ಯೆ ಬರುವ ಅಡ್ವರ್ಟೈಸ್ ತರ. ಅಲ್ಲಿ ಒಂದ್ ಸ್ವಲ್ಪ ಹೊತ್ತು ಅಡಿಗೆ ಮಾಡಿ ಎಲ್ರಿಗೂ ಬಡಿಸೋದು, ಏನ್ ಮಾಡೋದು ಅದ್ ಮಾಡ್ತೀವಿ. ಮತ್ತೆ ಈ ಲೈಫ್ ನಲ್ಲಿ ಮತ್ತೆ ಓದು, ಅವರ ಪ್ರಶ್ನೆಗಳಿಗೆ ಉತ್ತರ ಕೊಡೋದು, ಅವೆಲ್ಲವನ್ನ ಮಾಡ್ತಾ ಇದೀವಿ. ಇದೇ ನಿಜವಾದ ಬ್ರಹ್ಮಜ್ಞಾನಿಗಳ ಲಕ್ಷಣ. ಆತ್ಮಜ್ಞಾನ ಅಂದ್ರೆ ನಾನು ಆತ್ಮ ಅಂತ ತಿಳ್ಕೊಳ್ಳೋದು. ಬ್ರಹ್ಮಜ್ಞಾನಿ ಅಂದ್ರೆ ಐ ಆಮ್ ಕ್ರಿಯೇಟರ್, ಐ ಆಮ್ ದ ಕೋ ಕ್ರಿಯೇಟರ್. ಇಲ್ಲಿ ಹೇಳ್ತಾರೆ ಬ್ರಹ್ಮಜ್ಞಾನಿಗಳು. ನಾವು ಬರೀ ಆತ್ಮಜ್ಞಾನಿಗಳಲ್ಲ, ಬ್ರಹ್ಮಜ್ಞಾನಿಗಳು. ಆಮೇಲೆ ಇಲ್ಲಿ ಬಹಳ ಒಳ್ಳೆ ಲೈನ್ ಇದೆ. ನಿಜವಾಗ್ಲೂ ಬ್ರಾಹ್ಮಣರು ಅಂದ್ರೆ, ಬ್ರಾಹ್ಮಣ ಸ್ತ್ರೀಯಲ್ಲಿ ತಾಯಿಯ ಗರ್ಭದಲ್ಲಿ ಜನಿಸಿದವರು ಬ್ರಾಹ್ಮಣರಲ್ಲ, ಬ್ರಹ್ಮಜ್ಞಾನ ಹೊಂದಿದವರು ಬ್ರಾಹ್ಮಣರು ಅಂತ ಪತ್ರಿಜಿತ್ ಅವರವರು ಸ್ಪೀಚ್ ಅಲ್ಲಿ ಹೇಳಿದರೆ, ಅದರ ಅನುವಾದವೇ ಈ ಪುಟದಲ್ಲಿದೆ. ದಯವಿಟ್ಟು ಧ್ಯಾನಕಸ್ತರು ಓದ್ಬೇಕು. ಇಲ್ಲಿ 4 ಬ್ರಹ್ಮ ವಿಹಾರಗಳು ಹೇಳ್ತಾರೆ: ಮೈತ್ರಿ, ಕರುಣ, ಮುದಿತ, ಉಪೇಕ್ಷ. ಸರಿಯಾಗಿ ನೆನ್ಪಿಟ್ಕೊಳ್ರಿ. ಯಾರೊಂದಿಗೆ ಮೈತ್ರಿ ಇರ್ಬೇಕಂದ್ರೆ, ನಮ್ಮ ತರ ವಿಚಾರ ಇರೋ ಎಲ್ಲರ ಜೊತೆ ಮೈತ್ರಿ ಇರ್ಬೇಕು. ಕರುಣೆ ಯಾರಂದ್ರೆ, ನಮಗಿಂತ ಕಡಿಮೆ ಶ್ರೀಮಂತಿಕೆ ಇರುವವರೊಂದಿಗೆ ಕರುಣೆ, ನಮಗಿಂತ ಆಧ್ಯಾತ್ಮಿಕದಲ್ಲಿ ಉನ್ನತ ಸ್ಥಿತಿಯಲ್ಲಿ ಇರೋರ ಜೊತೆಗೆ ಮುದಿತ, ಮತ್ತು ಆನಂದ. ಮುದಿತ ಅಂದ್ರೆ ಆನಂದವಾಗಿರ್ಬೇಕು. ಇನ್ನು 3ನೇ ಕಣ್ಣು ಉತ್ತೇಜನ ಆಗಿಲ್ಲ, ಅವ್ರಿಗೆ ಅನುಭವಗಳಿಲ್ಲ, ಆಮೇಲೆ ಹಿಂಸಾಚಾರದಲ್ಲಿದ್ದಾರೆ, ಆಧ್ಯಾತ್ಮಿಕತೆ ಕುರಿತು ಅವರು ನಿಕೃಷ್ಟವಾಗಿ ಮಾತಾಡ್ತಾರೆ ಅಂದ್ರೆ ಅವ್ರ ಬಗ್ಗೆ ಉಪೇಕ್ಷೆ. ಉಪೇಕ್ಷೆ ಅಂದ್ರೆ ನೆಗ್ಲೆಕ್ಟ್, ಅವ್ರ ಬಗ್ಗೆ ತಲೆ ಕೆಡ್ಸ್ಕೋಬಾರದು. ಇವೆಲ್ಲವೂ ನಮಗೆ ಕಷ್ಟಗಳು ಬರ್ತಾ ಇರ್ತವೆ. ಮನೆಯಲ್ಲಿದ್ದವರೇ ಅಸಹಕಾರ ಕೊಡ್ತಿರ್ತಾರೆ, ಎಷ್ಟೋ ಪ್ರಶ್ನೆಗಳು ಆದ್ರೂ ನಾವು ಅದನ್ನ ಅದೇ ಹೇಳ್ತಾರೆ, ಎಷ್ಟು ಇದು ಇದ್ರೂ ಕೂಡ ನಾವು ಅವುಗಳ ಕಡೆ ಉಪೇಕ್ಷೆ ಭಾವನೆಯಿಂದ ಇರ್ಬೇಕು. ಅವ್ರಿಗೆ ಕ್ರಿಟಿಸಮ್ ಮಾಡಬಾರದು, ಏನಿಲ್ಲ, ನೋ ಕಾಮೆಂಟ್, ನೋ ಜಜ್ಮೆಂಟ್, ಜಸ್ಟ್ ಉಪೇಕ್ಷೆ. ಇದನ್ನ ಪತ್ರಿ ಸರ್ ಅವ್ರು ಹೇಳಿದ್ದು. ಆಮೇಲೆ ಓಶೋ ರಜನೀಶ್ ಅವ್ರ ಬಗ್ಗೆ ಹೇಳಿದೀನಿ. ಇನ್ನು ನೆಕ್ಸ್ಟ್ ಈ ಸಂಚಿಕೆಯಲ್ಲಿ ಆಲೋಚನೆಗಳು ಬಿಡುವ ಬಗ್ಗೆ ಹೇಗೆ, ಎಲ್ಲರದು ಒಂದೇ ಪ್ರಶ್ನೆ, ಬಹಳ ಆಲೋಚನೆ ಬರ್ತಾವ್ರಿ, ಬಹಳ ಆಲೋಚನೆ ಬಿಡು. ಅದು ನಾವು ನಿರಂತರ, ಯಾಕಂದ್ರೆ ಪ್ರಾಪಂಚಿಕವಾಗಿ ಬಹಳ ತೊಡಸ್ಕೊಂಡ್ರಿಂದ ಆಲೋಚನೆ ಬರ್ತವೆ. ಇನ್ನು ಪ್ರಶ್ನೋಪನಿಷತ್ತು ನಿಮಗೆ ಗೊತ್ತಿರ್ಲಿ, ರಿಯಲಿ ಹೇಳ್ತೀನಿ, ಪತ್ರಿ ಸರ್ ಯಾವಾಗ್ಲೂ ಕ್ವಶನ್ ಮಾಡ್ಬೇಕು, ಸಂದೇಹಗಳು ಹೋಗ್ಬೇಕು ಅಂದ್ರೆ ಅಂತೇಳಿ. ನನ್ಗೆ ಕೆಲವೊಂದ್ಸಲ ಧ್ಯಾನ ಮಾಡಿದ್ಮೇಲೆ ಬಹಳ ಸುಸ್ತಾಗತ್ರಿ. ಏನ್ ಮಾಡ್ಬೇಕು ಅಂದ್ರೆ, ಯಾಕಂದ್ರೆ ಎಷ್ಟೋ ಜನ್ಮಗಳ ಕರ್ಮಗಳನ್ನ ಕಳ್ಕೊತಿರ್ತೀವಿ ಧ್ಯಾನ ಮಾಡುವಾಗ. ನಮ್ಮ ಮನೆಯವರು ಅಂತಿರ್ತಾರೆ, ಏನು ಈಗ ಧ್ಯಾನ ಮಾಡಿದ್ರೆ ಮಲ್ಕೋತಿಲ್ಲ ಅಂತ. ಒಂದೊಂದ್ಸಲ ಆತರ ಆಗುತ್ತೆ, ಯಾಕಂದ್ರೆ ಫುಲ್ ಹೀಲಿಂಗ್ ಆಗಿರುತ್ತೆ ಬಾಡಿಯಲ್ಲಿ. ಅವಾಗ ಹಂಗ ಆಗುತ್ತೆ. ಮತ್ ಧ್ಯಾನ ಮಾಡಿದ್ಮೇಲೆ ಎನರ್ಜಿ ಬರ್ಬೇಕಲ್ಲ, ಹಿಂಗ್ ಯಾಕೆ ಆಗ್ಬಿಟ್ಟಿ ಅಂತ ಕೇಳ್ತಿರ್ತಾರೆ. ನಮ್ಗೆ ಬಹಳ ಪ್ರಶ್ನೆಗಳು ಧ್ಯಾನ ಮಾಡೋರಿಗೆ ಬೇರೆಯವ್ರಿಗಿಂತ. ಆದ್ರೂ ನಾವು ಮಾತ್ರ ಸಹನೆ ಬಿಟ್ಟು ಕೊಡಬಾರದು, ಸಹನೆ ಪ್ರಗತಿ. ಈ ರೀತಿ ದೇಹದಲ್ಲಿ ಜರ್ಕ್ ಅಂತ ಬರುತ್ತಲ್ಲ, ನಾವು ದೇಹ ಕೂತಾಗಿ ಹಿಂಗಾಗದು ಎಕ್ದಮ್ನೆ, ಅಥವಾ ಪೂರ್ತಿ ಬಾಡಿ ಹಿಂಗೆ ಬಿದ್ದಿರ್ತದ ಮೇಡಮ್, ಇದೆಲ್ಲದಕ್ಕೂ ಉತ್ತರಗಳು. ಅದಕ್ಕೆ ಈ ಸಲ ಬಹಳ ಚೆನ್ನಾಗಿ ನಿಮಗೆ ಕೊನೆಯ ಪುಟ ಬಹಳ ಚೆನ್ನಾಗಿದೆ. ಪತ್ರಿಜಿ ಉತ್ತರಗಳು ಅಂತಾನೆ ಒಂದು ಪುಸ್ತಕ ಇದೆ, ಬಹಳ ಚೆನ್ನಾಗಿ. 300 ರೂಪಾಯಿ ಕೊಟ್ರೆ ಈ ಪುಸ್ತಕಕ್ಕಾಗಿ 51 ಪಿರಮಿಡ್ಸ್ ಅಂತೇಳಿ ಅವ್ರ ನಂಬರ್ ಇಲ್ಲಿ ಕೊಟ್ಟಿದ್ದಾರೆ. 6360813235 ಅಂತೇಳಿ ಅವ್ರಿಗೆ ಹೇಳಿದ್ರೆ ಎಲ್ಲ ರೀತಿಯ ದೊಡ್ಡವರು, ಸಣ್ಣವರು, ವಿದ್ಯಾರ್ಥಿಗಳು, ಹೆಣ್ಮಕ್ಳು, ಗಂಡ್ಮಕ್ಳು ಎಲ್ಲಾರ ಪ್ರಶ್ನೆಗಳಿಗೆ ಪತ್ರಿ ಸರ್ ಅವರು ಉತ್ತರ ಕೊಟ್ಟಿದ್ದಾರೆ. ಇವು ಸಣ್ಣ ಪ್ರಶ್ನೆ ಅನ್ಸ್ಬೋದು, ಮೇಡಮ್ ಹಿಂಗ ದೇಹ ಹಿಂಗ ಬಿದ್ದು ಬಿಡ್ತದ, ಏನೋ ತೇಲಾಡಿದಂಗ ಆಗ್ತದ, ದೃಶ್ಯಗಳು ಕಾಣ್ತವ, ನಕ್ಷತ್ರ ಹಂಗೆ. ಆಮೇಲೆ ಇದರಲ್ಲಿ ಪ್ರತಿ ತಿಂಗಳು ಒಂದಿಬ್ರನ್ನ ಧ್ಯಾನಾನುಭವಗಳ ಒಂದು ಪರಿಚಯ. ಈ ಬಾರಿ ವಿಶೇಷವಾಗಿ ನಮ್ಗೆ ಸಂಧ್ಯಾ ಮೇಡಮ್ ಸುಮಾರು ಬಹಳಷ್ಟು ವರ್ಕ್ ಮಾಡ್ತಾ ಇದ್ದಾರೆ. ಸದ್ಯ ಈಗ PMC ಕನ್ನಡದಲ್ಲಿ ನಿರ್ದೇಶಕರಾಗಿ, ಡೈರೆಕ್ಟರ್ ಆಗಿದ್ದಾರೆ. 15ರಿಂದ 2022 ಧ್ಯಾನ ಕಸ್ತೂರಿ ಕಾರ್ಯನಿರ್ವಾಹಕರಾಗಿ ಮನೆ ಮೇಲೆ ಎಷ್ಟು 27/27 ಪಿರಮಿಡ್ ಇದೆ ಇವ್ರ ಮನೆ ಮೇಲೆ. ಇದು ಈಗಲ್ಲ, 2001ರಲ್ಲಿ ಧ್ಯಾನಕ್ಕೆ ಬಂದಿದ್ದಾರೆ. ನಿರಂತರ ಧ್ಯಾನ ಸತ್ಸಂಗಗಳನ್ನ ನಡೆಸ್ತಾ ಇದ್ದಾರೆ. ಇವರು ಆರತಿ ಮುತ್ತುರಾಜ್ ಅವರು. ಈಗ ಯಾವ ರೀತಿ ಮೇಡಮ್ ಅವರು ಜೈವ ಮೆಡಿಟೇಷನ್ ಮಾಡ್ತಾ ಇದಾರೋ, ಅದೇ ರೀತಿ ಅಖಂಡ ಕರ್ನಾಟಕ ಧ್ಯಾನ ಅನ್ನೋ ಒಂದು ಜೂಮ್ ಸೆಷನ್ ಅವರ ಮನೆಯವರಾದಂತ ಮುತ್ತುರಾಜ್ ಕಲಬುರ್ಗಿ ಅವರೊಂದಿಗೆ ನಿರ್ವಹಿಸ್ತಾ ಇದ್ದಾರೆ. ಆಮೇಲೆ ವಿದ್ಯಾರ್ಥಿಗಳಿಗಾಗಿ 2 ಪುಟ ಇದೆ. ಅದಾದ್ಮೇಲೆ ಮುಖ್ಯವಾಗಿ
ಯಾರಿಗೆ ಜ್ಞಾನ ದಾಹ ಹೆಚ್ಚು. ಕತೆ ಬಹಳ ಚೆನ್ನಾಗಿತ್ತು, ನಾನು ಓದ್ಕೊಂಡಿದ್ದೆ, ಹೇಳೋದಕ್ಕೆ ಸಮಯಾಭಾವ ಇದೆ. 43 ಆಗಿದೆ ಈಗ ಆಲ್ರೆಡಿ. ಆದ್ರಿಂದ ಬುದ್ಧ ಒಂದು ಸಣ್ಣ ಲೈನ್ ನಲ್ಲಿ ಹೇಳ್ತೀನಿ. ಒಬ್ಬ ಶಿಷ್ಯ, ಬೌದ್ಧ ಗುರು ಶಿಷ್ಯರ ಸಂವಾದದಲ್ಲಿ ಗುರು ಏನ್ ಹೇಳ್ತಾನಂತೆ, ಹಳೆ ಶಿಷ್ಯ ಇರ್ತಾನೆ, ಅವನಿಗೆ ಕಲಿಯೋದ್ರಲ್ಲಿ ಅಷ್ಟು ಆಸಕ್ತಿ ಇರಲ್ಲ. ನೆಕ್ಸ್ಟ್ ಹೊಸ ಶಿಷ್ಯ ಬರ್ತಾನೆ, ಅವ್ನ್ ಬಹಳ ಆಸಕ್ತಿ, ಅವನಿಗೆ ಎಲ್ಲ ವಿಷಯಗಳನ್ನ ಹೇಳ್ಕೊಡ್ತಿರ್ತಾರೆ. ಇವನಿಗೆ ಹಳೆ ಶಿಷ್ಯನಿಗೆ ಹೊಟ್ಟೆ ಕಿಚ್ಚು ಗುರುಗಳ ಮೇಲೆ. ಸರ್ ಅವ್ನಿಗಾದ್ರೂ ಹೊಸ ಹೊಸ ವಿಷಯ ಹೇಳ್ಕೊಡ್ತಾ ಇದ್ರಿ, ನನಗೆ ಯಾಕೆ ಇಷ್ಟು ವರ್ಷ ಹೇಳಿಲ್ಲ ಅಂದ್ರೆ, ಅವಾಗ ಅವ್ರು ಒಂದ್ ಕತೆ ಹೇಳ್ತಾರೆ, ಬಹಳ ಚೆನ್ನಾಗಿದೆ. ಆ ಕಥೆಯನ್ನ ನೀವು ಓದ್ಬೇಕು, ದಯವಿಟ್ಟು ಧ್ಯಾನ ಕಸಿರು ತಂದ್ಕೊಂಡು ಓದ್ರಿ. ಇಲ್ಲಾಂದ್ರೆ ಫೋಟೋ ತೆಗೆದು ಮೇಡಮ್ ಅವ್ರ ಗ್ರೂಪ್ ನಲ್ಲಿ ಹಾಕ್ತಾರೆ, ಓದ್ರಿ. ಆಮೇಲೆ ಇದಾದ್ಮೇಲೆ ಇಲ್ಲಿ ಬುದ್ಧನ ಜ್ಞಾನ ರತ್ನಗಳು ಅಂತೇಳಿ ತುಂಬಾ ಚೆನ್ನಾಗಿದೆ. ಲಲಿತಾ ಸಹಸ್ರನಾಮದ ಅಂತರಾರ್ಥ ಸುಮ್ನೆ ಪಠಣ ಮಾಡ್ತಾ ಹೋಗೋದಲ್ಲ. ನಾವು ಭಗವದ್ಗೀತೆ ಆಗಲಿ ಅಥವಾ ಬೇರೆ ಯಾವುದೇ ವಿಷ್ಣು ಸಹಸ್ರನಾಮ, ಅದರಲ್ಲಿರುವ ಅಂತರಾರ್ಥ, ಒಳಗಿನ ಅರ್ಥ ತಿಳ್ಕೊಬೇಕು ನಾವು. ಆದ್ರಿಂದ ಯಶಸ್ಸುಗಳು ಮತ್ತು ವೈಫಲ್ಯಗಳು ಅಂತೇಳಿ ಇದು ಕೂಡ ಒಂದು ಪತ್ರಿಜಿಯವರ ಅದ್ಭುತವಾದ ಲೇಖನ ಇದರಲ್ಲಿ ಬಂದಿದೆ. ಯಶಸ್ಸು ಅಂದ್ರೆ ಯಾವ್ದು, ವೈಫಲ್ಯ ಯಾವ್ದು, ವೈಫಲ್ಯ ಅನ್ನೋದು ಇಲ್ಲೇ ಇಲ್ಲ ನಿಜ ಹೇಳ್ಬೇಕಂದ್ರೆ. ಆಮೇಲೆ ಈ ಒಂದು ತಿಂಗಳಲ್ಲಿ ಒಂದು ಜನ್ಮದಿನ ಹೇಳಿದ್ನಲ್ಲ, ಹೇಮಾರೆಡ್ಡಿ ಮಲ್ಲಮ್ಮ. ನೀವೆಲ್ಲರೂ ಕನ್ನಡದಲ್ಲಿ ಸಿನಿಮಾ ನೋಡಿರ್ತೀರಿ ಹೇಮಾರೆಡ್ಡಿ ಮಲ್ಲಮ್ಮನ ಬಗ್ಗೆ. ನಿಮ್ಗೆ ಗೊತ್ತಿರ್ಲಿ, ಹೇಮಾರೆಡ್ಡಿ ಮಲ್ಲಮ್ಮಗೆ ಬಹಳಷ್ಟು ಪರೀಕ್ಷೆಗಳು. ಅವ್ರ ಅತ್ತೆ, ವಿಶೇಷವಾಗಿ ಅತ್ತೆ ಎಷ್ಟು ಪರೀಕ್ಷೆ ಮಾಡ್ತಾರೆ ಅಂದ್ರೆ, ಒಂದ್ಸಲ ಕೆಂಡ ಕೊಡ್ತಾರೆ. ಯಾರೋ ಹೊರಗಡೆ ಭಿಕ್ಷುಕ ಬಂದ್ರೆ ಒಯ್ದು ಕೆಂಡ ಹಾಕಿ ಬಿಡು ಅವ್ರು ಜೋಳಿಗೆ ಅಂತೇಳಿ. ಕೆಂಡ ಅಡಿಗೆಯಲ್ಲಿ ಅಡಿಗೆ ಮಾಡುವಾಗ ಒಲೆಯೊಳಗಿನ ಕೆಂಡ ಕೊಟ್ರೆ ಆ ಕೆಂಡವನ್ನೇ ತೆಗೆದುಕೊಂಡು ಅವ್ರ ಜೋಳಿಗೆ ಹಾಕಿದ್ರೆ ಅದು ಧಾನ್ಯವಾಗ್ತದೆ. ಧಾನ್ಯ ಅಂದ್ರೆ ಕಾಳುಗಳಾಗ್ಬಿಡ್ತದೆ. ಅವಾಗ್ಲಿಂದ ನಿಜವಾಗ್ಲೂ ಬೆಂಕಿ ದಾನದ ಮಲ್ಲಮ್ಮ ಅಂತಾನು ಕರೀತಾರೆ ಅವ್ರನ್ನ. ಬಹಳಷ್ಟು ಪವಾಡಗಳನ್ನ ಮಾಡಿದವಳು. ಮುಖ್ಯ ಪವಾಡ ಒಂದ್ ಹೇಳ್ತೀನಿ ನಾನು ನಿಮಗೆ, ಒಂದೇ ಒಂದು ಪವಾಡ ಉಳಿದುತ್ತಿಲ್ಲ. ಈ ಹೇಮರೆಡ್ಡಿ ಮಲ್ಲಮ್ಮನ ಮೈದುನ ಅಂದ್ರೆ ಗಂಡನ ತಮ್ಮನೇ ಯಾರು ಅಂದ್ರೆ ಯೋಗಿ ವೇಮನ. ಯೋಗಿ ವೇಮನ ಒಬ್ಬ ರಾಜನ ತಮ್ಮ ಆಗಿರೋದ್ರಿಂದ ಅವ್ನು ಏನ್ ಮಾಡ್ತಾನ ಅಂದ್ರೆ ವೇಶ್ಯರ ಜೊತೆ ಇರ್ತಾನ. ಯೋಗಿ ವೇಮನ ವೇಶ್ಯರ ಜೊತೆ ಸಮಯ ಕಳಿತಿರ್ತಾನ. ಇವನು ಯಾರ ಜೊತೆ ವೇಶ್ಯ ಇರ್ತಾನ, ಆ ವೇಶ್ಯ ನಿಮ್ಮ ಅತ್ತಿಗೆ ಮೂಗುತಿ ತಗೊಂಡ್ ಬಾ ಅಂತ ಹೇಳಿರ್ತಾರೆ. ಸರಿ, ಈ ಹೇಮರೆಡ್ಡಿ ಮಲ್ಲಮ್ಮ ಏನ್ ಮಾಡ್ತಾ, ತನ್ನ ಮೂಗುತಿಯನ್ನ ವೇಮನಗೆ ಕೊಟ್ಟು ಒಂದು ಕಂಡೀಷನ್, ನೀನು ನಿನ್ನ ವೇಶ್ಯೆಗೆ ಕೊಡ್ಬೇಕು ಈ ಮೂಗುತಿ ಅಂದ್ರೆ ಒಂದು ಕಂಡೀಷನ್ ಹೇಳ್ತಾಳೆ. ಏನ್ ಹೇಳ್ರಿ ಅಂದ್ರೆ, ನೀನು ಇದನ್ನು ಕೊಡುವಾಗ ಏನಂತ ಹೇಳ್ತಾಳೆ, ಆ ವೇಶ್ಯೆ ಏನ್ ಮಾಡಿರ್ಬೇಕಂದ್ರೆ ಪೂರ್ತಿ ನಗ್ನಳಾಗಿ, ಶರೀರದ ಮೇಲೆ ಬಟ್ಟೆನೇ ಇರಬಾರ್ದು, 3 ಸುತ್ತು ನಿನ್ನನ್ನ ಸುತ್ತು ಹಾಕಿ ನಿನಗೆ ನಮಸ್ಕಾರ ಮಾಡಿದಾಗ ನೀನು ಅವಳನ್ನೇ ನೋಡ್ತಾ ಇರ್ಬೇಕು. ಅವಾಗ ಈ ಮೂಗುತಿಯನ್ನ ಅವಳಿಗೆ ಕೊಡ್ಬೇಕು ಅಂತ. ನಿಜ ಹೇಳ್ಬೇಕಂದ್ರ ಆ ಮೂಗುತಿ ತಗೊಂಡು ವೇಷ ಕೊಡ್ಬೇಕಂತ ಹೋದಾಗ ಆ ವೇಷ ಈ ರೀತಿ ವಿಶ್ವದಾರಾಮ ಅಂತ ಹೇಳವಳು ತಿರುಗಿ ಈ ರೀತಿ ಮಾಡಿ ಅವನು ಆ ನಗ್ನ ಶರೀರವನ್ನ ತನ್ನ ವೇಷೆಯ ನಗ್ನ ಶರೀರ ನೋಡಿ ಅವನಿಗೆ ವೈರಾಗ್ಯ ತಾಳಿ ಯೋಗಿ ವೇಮನ ಆಗ್ತಾನೆ. ತಾನು ಕೂಡ ಬೆತ್ತಲೇನೆ ಇದ್ದು, ನೀವು ಯೋಗಿ ವೇಮನ ಚಿತ್ರ ನೋಡಿರ್ಬೋದು. ಅಕ್ಕಮಹಾದೇವಿ ಬಿಟ್ರೆ ಯೋಗಿ ವೇಮನ ಶರೀರದಲ್ಲಿ ನಗ್ನರಾಗಿ ಇಡೀ ಪ್ರಪಂಚಕ್ಕೆ ಜ್ಞಾನವನ್ನ ಕೊಟ್ಟವನು ಯೋಗಿ ವೇಮನ. ಅದಕ್ಕೆ ನೋಡ್ರಿ, ಇಲ್ಲಿ ಅವನೊಳಗೆ ಭಯಂಕರವಾದ ಜಿಗುಪ್ಸೆ ಹುಟ್ಟಿ ಅಸಹ್ಯ ಭಾವನೆ ಆವರಿಸಿ ಒಡನೆಯೇ ಗಾಬರಿಗೊಂಡು ಕಣ್ಮುಚ್ಚಿ ಆ ಕ್ಷಣದಲ್ಲೇ ಅವನ ಜ್ಞಾನ ಹೊರಗೆ ಬರ್ತದೆ. ತಾಯಿಯ ಗರ್ಭದಿಂದ ಬರುದಿ ಸಮಯದಿ ಮೊದಲು ವಸ್ತ್ರಮಿಲ್ಲ ತುದಿಗಮವಿಲ್ಲ ಅಂದ್ರೆ ಅಷ್ಟು ಮೋಹದೊಳಗೆ ಬಿದ್ದ ಒಬ್ಬ ಮನುಷ್ಯ ಮಹಾಯೋಗಿಯಾಗಿ ಪರಿವರ್ತನೆ ಹೊಂದಿದ. ಎನ್ಲೈಟ್ಮೆಂಟ್ ಅಂದ್ರೆ ಕಣ್ಣು ಮುಚ್ಚಿದಾಗೇ ಆಗ್ಬೇಕು ಅಂತ ಇಲ್ಲ, ಯಾವ ಕ್ಷಣದಲ್ಲಾದ್ರೂ ಎನ್ಲೈಟ್ಮೆಂಟ್ ಆಗ್ಬೋದು. ಇಲ್ಲಿ ವೇಮನ ವೇಷೆಯ ನಗ್ನ ಶರೀರ ನೋಡಿಯೇ ಎನ್ಲೈಟ್ಮೆಂಟ್ ಆದ. ಆದ್ರಿಂದ ಅದಕ್ಕೆ ಇಲ್ಲಿ ಎಮ್ಮೆ ತಮ್ಮನ ಕಗ್ಗದ ಒಂದು 4 ನುಡಿಗಳಿದಾವೆ. ಅದರಲ್ಲಿ ಬೇಕು ಅಂತ ಯೋಗಿ ವೇಮನ, ತೆಲುಗು ವೇಮನನಂತೆ ಹುಚ್ಚನಂತಿರಬೇಕು, ಅಚ್ಚೊತ್ತಿದಂತೆ ಮನ ದೇವನಲ್ಲಿ ಹಿಡಿದುಕೊಳ್ಳಲಿ ನಿನಗೆ ಆಧ್ಯಾತ್ಮದ ಹುಚ್ಚು, ನಿಚ್ಚ ನಿರ್ಮಲ ಹುಚ್ಚು ಎಮ್ಮೆ ತಮ್ಮ. ಎಷ್ಟು ಚೆನ್ನಾಗಿ ವೇಷ ವ್ಯಾಮೋಹದಲ್ಲಿ ಬಿದ್ದಿದ್ದ ವೇಮಣ್ಣ ಅತ್ತಿಗೆಯ ಮೂಗುತಿಯ ಮಹಿಮೆಯಿಂದ ವೇಷ ಬರಿಮೈ ಕಂಡು ವೈರಾಗ್ಯ ತಾಳಿದನು, ದಿವ್ಯವಾಗಲಿ ದೃಷ್ಟಿ ಎಮ್ಮೆ ತಮ್ಮ, ನಿನ್ನ ದೃಷ್ಟಿ ಕೂಡ ದಿವ್ಯವಾಗಲಿ ಅಂತೇಳಿ ಈ ರೀತಿ ಈ ಪತ್ರಿಕೆ ತುಂಬಾ ಯೋಗಿ ನಾರಾಯಣ ವರ್ಯದ ಒಂದಿದೆ. ಅಯ್ಯೋ, ಮುಖ್ಯವಾದ ಲೇಖನವನ್ನೇ ಮರ್ತು ಬಿಟ್ಟೆ ನಾನು. ಲಾಸ್ಟ್ ಕೊನೆ ಆಮೇಲೆ 2 ಪುಟಗಳು ತಮಗೆ ಗೊತ್ತಿರ್ಲಿ, ಯಾವಾಗ್ಲೂ ಕರ್ನಾಟಕದಾದ್ಯಂತ ನಡೆದಂತಹ ಕಾರ್ಯಕ್ರಮಗಳ ಪರಿಚಯ ಇರುತ್ತೆ. ಮುಖ್ಯವಾಗಿ ಕೊನೆಯ ಪುಟದಲ್ಲಿ ಕೂಡ ಒಂದು ವೇಸ್ಟ್ ಆಗಬಾರ್ದು ಅಡ್ರೆಸ್ಗೆ ಅಂತೇಳಿ 4 ಮಾತುಗಳು. ಅತಿಯಾದ ಯೋಚನೆಯಿಂದ ಏನೂ ಆಗುವುದಿಲ್ಲ, ಬದಲಾಗಿ ನಿಮ್ಮ ಸಂತೋಷ ಸಾಯುತ್ತದೆ. ಎಷ್ಟು ಚೆನ್ನಾಗಿದೆ ನೋಡ್ರಿ ಪ್ರೀತಿ. ಆದ್ರಿಂದ ಇಲ್ಲಿ ಮುಖ್ಯವಾದ ಲೇಖನ ಅಂದ್ರೆ ಒಂದು, ನಾನು ಆಗ್ಲೇ ಹೇಳಿದ್ದೇನಲ್ಲ ನಿಮಗೆ, ಸಾರಿ, ಪ್ರಾಣೇಶ್ ಅವರ ಲೇಖನ. ಯಾಕೆಂದ್ರೆ ಅವ್ರು ಏನ್ ಹೇಳ್ತಾರೆ, ಕರ್ಮದಲ್ಲಿ ಮಹಾಭಾರತದ ಪಾತ್ರಗಳೆಲ್ಲ ರಾಮಾಯಣದ ಪಾತ್ರಗಳೆಲ್ಲ ಮಹಾಭಾರತದಲ್ಲಿ ಜನ್ಮ ತಾಳಿವೆ. ಹೇಗೆ ಅಂದ್ರೆ ನಿಮ್ಗೆ ಗೊತ್ತಿರ್ಲಿ, ನಿಮ್ಗೆ ಒಂದಂತೂ ಪಾತ್ರ ಎಲ್ಲರಿಗೂ ಗೊತ್ತೈತಿ. ರಾಮನೇ ಇಲ್ಲಿ ಬಂದು ಏನಾದ, ತ್ರೇತಾಯುಗದಲ್ಲಿ ರಾಮನಾದವನು, ಮಹಾಭಾರತದಲ್ಲಿ ಏನಾದ, ಕೃಷ್ಣನಾದ ಅಂತ ಹೇಳ್ತೀವಿ. ಅದೊಂದೇ ಪಾತ್ರ ಅಲ್ಲದು.
ಅವತಾರಗಳು ಎಲ್ಲ ಸುಮಾರು ಪಾತ್ರಗಳು ಅಲ್ಲಿಂದ ಇಲ್ಲಿಗೆ ಬರ್ತವೆ. ಯಾಕಂದ್ರೆ ಕರ್ಮಫಲದಿಂದಾಗಿ. ಏನೇನು ಅಂದ್ರೆ ನಿಮ್ಗೆ ಗೊತ್ತಿರಲಿ, ಅಲ್ಲಿ ರಾಮಾಯಣದಲ್ಲಿ ಹನುಮನಾಗಿದ್ದವನೇ ಮಹಾಭಾರತದಲ್ಲಿ ಏನಾದ ಹೇಳಿ? ಭೀಮ. ಓಕೆನಾ? ಅದೇ ರೀತಿ ಮಹಾಭಾರತದಲ್ಲಿ ಭೀಮ ಕೃಷ್ಣನ ಅವತಾರ ಆಯ್ತು. ಅದಾದ್ಮೇಲೆ ಮತ್ತೆ ಯಾರ್ಯಾರು ಹುಟ್ಟುತ್ತಾರೆ ಆ ರೀತಿ ಅಂತೇಳಿ ಎಲ್ಲ ಪಾತ್ರಗಳು ಅಲ್ಲಿ ರಾಮನಿಗೆ ಬಹಳಷ್ಟು ಸೇವೆ ಸಲ್ಲಿಸಿದಿರೋದ್ರಿಂದ ಅಂಗದ ಅನ್ನೋನು ಏನಾಗ್ತಾನಂದ್ರೆ ಅಭಿಮನ್ಯುವಾಗಿ ಹುಟ್ಟುತ್ತಾನೆ. ರಾಮನಿಗೆ ಸೇವೆ ಮಾಡಿದ್ರಿಂದ ಮೈಂದ ಮತ್ತು ವಿವಿಧ ಅನ್ನೋ ಇಬ್ರು ಕಪಿಗಳು ಅಂದ್ರೆ ಗೊತ್ತಲ್ಲ, ವಾನರರು ಏನಾಗ್ತಾರೆ ಅಂದ್ರೆ ನಕುಲ ಸಹದೇವರಾಗಿ ಹುಟ್ಟುತ್ತಾರೆ. ಆಮೇಲೆ ರಾಮಾವತಾರದಲ್ಲಿ ವಿರೋಧಿಯಾಗಿದ್ದ ವಾಲಿ ಮಹಾಭಾರತದಲ್ಲಿ ಬಂದು ಏನಾಗ್ತಾನ ಅಂದ್ರೆ ಅರ್ಜುನನಾಗಿ ಹುಟ್ಟುತ್ತಾನೆ. ಅಲ್ಲಿ ವಿರೋಧಿಯಾಗಿದ್ದೀನಪ್ಪ ಅಂತ ನಿಮ್ಗೆ ಗೊತ್ತಿರ್ಲಿ. ಈ ರೀತಿ ಪ್ರತಿಯೊಂದು ಇಲ್ಲಿ ಬಹಳಷ್ಟು ಕರ್ಮ ಸಿದ್ಧಾಂತದಲ್ಲಿ ನಿಮಗೆ ಹೇಳಿದ್ದಾರೆ. ಏನು ಅಂದ್ರೆ ಮುಖ್ಯವಾಗಿ ಒಂದು ಪುಸ್ತಕ ಓದ್ಬೇಕು ಅಂತ ಕೂಡ ಅವ್ರು ಹೇಳಿದ್ದಾರೆ. ಯಾವ್ದಂದ್ರೆ ಮಹಾಭಾರತ ತಾತ್ಪರ್ಯ ನಿರ್ಣಯ ಅಂತೇಳಿ ಒಂದು ಕೃತಿ, ಅಲ್ಟಿಮೇಟ್ ಬುಕ್. ಇದನ್ನ ಓದ್ರಿ, ಇದ್ರಲ್ಲಿ ಎಲ್ಲಾ ವಿಷಯಗಳದವ. ಇದು ಯಾರು ಬರೆದದ್ದು ಅನ್ನೋದು ಕೂಡ ಯಾವ್ದದು? ಮಹಾಭಾರತ ತಾತ್ಪರ್ಯ ನಿರ್ಣಯ. ಇದನ್ನ ನಾನು ಹೇಳಿದ್ದಲ್ಲ, ಪ್ರಾಣೇಶ್ ಅವ್ರು ಹೇಳಿದ್ದಾರೆ ಈ ಪುಸ್ತಕದಲ್ಲಿ ಇಷ್ಟು ಚೆನ್ನಾಗಿ ಬರೆದಿದೆ ಅಂತೇಳಿ. ನಿಮಗ್ ಗೊತ್ತಿರ್ಲಿ, ಇವರು ಯಾರು ರಾಮನ ತಾಯಿ ರಾಮಾಯಣದಲ್ಲಿ ಕೈಕೇಯಿ ಮಹಾಭಾರತದಲ್ಲಿ ಏನಾಗಿ ಹುಟ್ಟುತ್ತಾಳೆ ಅಂದ್ರೆ ಕೃಷ್ಣನ ತಾಯಿ. ಅಲ್ಲಿ 14 ವರ್ಷ ಕೈಕೇಯಿ ಏನಾಗ್ತಾಳೆ? ಇಲ್ಲಿ ಕೈಕೇಯಿನೇ ಮುಂದೆ ಕೌಶಲ್ಯ ಯಶೋದೆಯಾಗಿ ಹುಟ್ಟುತ್ತಾಳೆ. ಕೈಕೇಯಿ ಏನಾಗ್ತಾಳೆ ಅಂದ್ರೆ ದೇವಕಿಯಾಗಿ ಹುಟ್ಟುತ್ತಾಳೆ. ಯಾಕಂದ್ರೆ 14 ವರ್ಷ ಅಲ್ಲಿ ವನವಾಸ ಕಳಿಸಿರೋದ್ರಿಂದ ಇಲ್ಲಿ 14 ವರ್ಷ ಮಗನಿಂದ ದೂರ ಇದ್ದು ಸೆರೆಮನೆಯಲ್ಲಿ ಇರ್ತಾಳೆ. ಈ ರೀತಿ ಪ್ರತಿಯೊಂದು ಪಾತ್ರ ವಾಲಿ ಹೆಂಡತಿ ತಾರೆ ಏನಾಗಿ ಹುಟ್ಟುತ್ತಾಳೆ? ಚಿತ್ರಾಂಗದೆಯಾಗಿ ಹುಟ್ಟುತ್ತಾಳೆ. ದ್ರೋಣನು ಕೃಷ್ಣನ ಎದುರು ಹಾಕೊಂಡಿರೋದ್ರಿಂದ ಉದ್ಧವನಾಗಿ ಜನಿಸ್ತಾನೆ. ಹೀಗೆ ರಾಮಾಯಣ ಮಹಾಭಾರತ ಕಟ್ಟುಕತೆಗಳೆಲ್ಲ ಕರ್ಮ ಸಿದ್ಧಾಂತವನ್ನ ತೋರಿಸುವ ವಿಷಯಗಳು ಅನ್ನೋ ಕುರಿತು ಬಹಳಷ್ಟು ಅದ್ಭುತವಾಗಿ ಹೇಳಿದ್ದಾರೆ. ಇಷ್ಟನ್ನ ನೋಡಿ ದಯವಿಟ್ಟು ನೀವು ಧ್ಯಾನ ಕಸ್ತೂರಿಗೆ ಚಂದಾದಾರರಾಗಬಹುದು. ಮೇಡಮ್ ಅವ್ರು ಹೇಳ್ತಾರೆ ತುಂಬಾ ಸುಲಭ ಇದೆ. 500 ರೂಪಾಯಿ ಹಾಕಿದ್ರೆ 12 ತಿಂಗಳ ಸ್ವಾಧ್ಯಾಯಕ್ಕೆ ಅತ್ಯಂತ ಅದ್ಭುತವಾದ ಪುಸ್ತಕ 12 ತಿಂಗಳ ನಿಮ್ಮ ಮನೆ ಬಾಗಿಲಿಗೆ ಬರುತ್ತದೆ. ದಯವಿಟ್ಟು ಧ್ಯಾನ ಕಸ್ತೂರಿ ಓದಿಸ್ರಿ. ನಾನು ಯಾರಿಗೆ ಬಂದಿಲ್ಲ ಅವರಿಗೂ ಜ್ಞಾನ ತಲುಪೋ ದೃಷ್ಟಿಯಿಂದ ನನಗೆ ಈ ಅವಕಾಶ ಕೊಟ್ಟಿದ್ದಾರೆ. ಅವ್ರಿಗೆ ಅನಂತ ಕೋಟಿ ಕೃತಜ್ಞತೆಗಳು. ನಾವಿದೀಗ ಒಂದಷ್ಟೊತ್ತು ಆರಾಮಾಗಿ ಒಂದು ಅರ್ಧ ಗಂಟೆ ಧ್ಯಾನ ಮಾಡೋಣ ಸಂಗೀತದೊಂದಿಗೆ. ಈ ಅವಕಾಶ ಕೊಟ್ಟಿದ್ದಕ್ಕೆ ಮತ್ತೊಮ್ಮೆ ಮಗದೊಮ್ಮೆ ಪ್ರೀತಿಪೂರ್ವಕ ಧನ್ಯವಾದಗಳು. ದಯವಿಟ್ಟು ಎಲ್ರು ಚಂದದಾರರಾಗಿ. ಓಕೆ, ಥ್ಯಾಂಕ್ ಯು ಮೇಡಮ್. ಎಲ್ರು ಆರಾಮಾಗಿ ನೀವಿರುವ ಸ್ಥಳದಲ್ಲಿಯೇ ಕರ್ಮ ಸಿದ್ಧಾಂತ, ಜನ್ಮ ಸಿದ್ಧಾಂತ ತಿಳ್ಕೊಳ್ಳೋದಕ್ಕೆ ಪುಸ್ತಕಗಳನ್ನ ತಿಳ್ಕೋಬೇಕು. ಮುಖ್ಯವಾಗಿ ಈ ಸಿದ್ಧಾಂತ ಆಧ್ಯಾತ್ಮಿಕತೆ ಇರೋದೇ ಅದರಲ್ಲಿ. ಚಸ್ಮಾವನ್ನ ತೆಗೆದಿಡ್ರಿ, ಕೈ ಬೆರಳಲ್ಲಿ ಬೆರಳು ಸೇರಿಸ್ರಿ. ಸಾಧ್ಯವಾದ್ರೆ ನಿಮ್ಮ ಕೋಣೆಯನ್ನ ಕತ್ತಲಾಗಿ ಮಾಡ್ಕೊಳ್ರಿ. ಹಿಂದೆ ಋಷಿ ಮುನಿಗಳು ಕತ್ತಲೆ ಗುಹೆಗಳಲ್ಲಿ ಕಾಡಿನಲ್ಲಿ ಕೂಡ್ತಾ ಇದ್ರು. ಸಾಧ್ಯವಾದ್ರೆ ಕತ್ತಲು ಮಾಡ್ಕೊಳ್ರಿ. ಸುದೀರ್ಘವಾಗಿ 3 ಉಸಿರನ್ನ ತಗೊಳ್ರಿ. ದೀರ್ಘವಾಗಿ ತೆಗೆದುಕೊಂಡು ನಿಧಾನವಾಗಿ ಬಿಡಿ. ಅಂದ್ರೆ ನಮ್ ಕಾನ್ಸಂಟ್ರೇಷನ್ ಶ್ವಾಸದ ಕಡೆ ಬರ್ಲಿ ಅನ್ನೋ ದೃಷ್ಟಿಯಿಂದ ಅಷ್ಟೇ. ಸಂಪೂರ್ಣ ಏಕಾಗ್ರತೆ ಶ್ವಾಸದ ಕಡೆಯೇ ಬರ್ಬೇಕು. ಪ್ರಶಾಂತವಾಗಿರ್ಲಿ. ಸಂಗೀತದೊಂದಿಗೆ ಧ್ಯಾನ, ಸಾಮೂಹಿಕ ಧ್ಯಾನ, ಹುಣ್ಣಿಮೆ ಧ್ಯಾನ ಬಹಳ ವಿಶೇಷ. ಶ್ವಾಸವನ್ನು ಗಮನಿಸಿ.
Masters, last 10 minutes. Don't open your eyes. Last 5 minutes, masters. Be one with your normal, simple and natural breath. ಕೇವಲ ಉಚ್ಛ್ವಾಸ ನಿಶ್ವಾಸ.
Last 1 minute, masters. ಓಕೆ ಮಾಸ್ಟರ್ಸ್, ಪತ್ರಿಜಿ ಗುರುಗಳಿಗೆ, ಗುರುಮಾತೆಗೆ, ಪ್ರಕೃತಿ ಮಾತೆಗೆ, ಭೂಮಾತೆಗೆ, ಜನ್ಮ ನೀಡಿದ ತಂದೆ ತಾಯಿಯರಿಗೆ ಆತ್ಮಪೂರ್ವಕ ವಂದನೆಗಳನ್ನು ಸಲ್ಲಿಸೋಣ ಮಾಸ್ಟರ್ಸ್. ನಿಧಾನವಾಗಿ ನಿಮ್ಮ ಎರಡೂ ಕೈಗಳನ್ನ ಕಣ್ಣುಗಳ ಮೇಲಿಟ್ಕೊಳ್ಳಿ. 5, 4, 3, 2, 1, 0. ಮಾಸ್ಟರ್ಸ್, ಹಗುರವಾಗಿ ಕಣ್ಣುಗಳನ್ನು ಬಿಡ್ತಾ ಒಂದು ಕಿರು ಮಂದಹಾಸದೊಂದಿಗೆ ನಿಮ್ಮ ಎರಡೂ ಕೈಗಳನ್ನ ನೋಡ್ಕೊಳ್ಳಿ ಮಾಸ್ಟರ್ಸ್. ಇಂತಹ ಅದ್ಭುತವಾದ ಜ್ಞಾನವನ್ನು ಪರಿಚಯಿಸಿದ ನಮ್ಮೆಲ್ಲರ ಗುರುಗಳಾದ ಬ್ರಹ್ಮಶ್ರೀ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿಯವರಿಗೂ, ನಿಮ್ಮೆಲ್ಲರ ಈ ಸುಂದರವಾದ ಧ್ಯಾನಕ್ಕೂ, ಹಾಗೂ ಲಲಿತಾ ಕಂದಕಲ್ ಮ್ಯಾಮ್ ಅವರು ಗಂಗಾವತಿಯಿಂದ ಬಂದು ಇಷ್ಟು ಚೆನ್ನಾಗಿ ನಮಗೆ ಈ ಮೇ ತಿಂಗಳ ಸಂಚಿಕೆಯ ಬಗ್ಗೆ ತುಂಬಾ ವಿಸ್ತಾರವಾಗಿ ಅವರು ಕೊಟ್ಟಿರೋ ಆ ಶಾರ್ಟ್ ಪೀರಿಯಡ್ ಅಲ್ಲಿ ಎಷ್ಟು ಚೆನ್ನಾಗಿ ನಮಗೆಲ್ಲ ತಿಳಿಸ್ಕೊಟ್ಟಿದ್ದಾರೆ. ಅವರಿಗೂ ಸಹ ನಮ್ಮ ಚಪ್ಪಾಳೆಗಳ ಮೂಲಕ ಅಭಿನಂದನೆಗಳನ್ನು ಸಲ್ಲಿಸೋಣ ಮಾಸ್ಟರ್ಸ್. ಮೇಡಮ್ ತುಂಬಾ ಅದ್ಭುತವಾಗಿ ತಿಳಿಸ್ಕೊಟ್ರಿ ಇವತ್ತು. ನಿಜವಾಗ್ಲು ಅಂತೂ ನನ್ನ ಆಸೆ ಧ್ಯಾನ ಕಸ್ತೂರಿ ಓದ್ಬೇಕು ಅಂದಿದ್ದು ಈ ತಿಂಗಳಿಗೆ ಬಂತು ನನಗೆ. ತುಂಬಾನೇ ಚೆನ್ನಾಗಿದೆ. ಒಂದೊಂದು ಕಂಟೆಂಟ್ ನೀವು ಹೇಳಿದ್ದಂತೂ ಇನ್ನೂ ಚೆನ್ನಾಗಿತ್ತು. ನೀವ್ ಹೇಳ್ದಂಗೆ ಎಷ್ಟೇ ಕೇಳಿದ್ರು ನಾವು ಓದಿದಾಗ ಅದ್ರ ಆನಂದನೇ ಬೇರೆ, ಆ ಜ್ಞಾನನೇ ಬೇರೆ. ಹೌದು, ಅದ್ಭುತವಾಗಿ ತಿಳಿಸ್ಕೊಟ್ರಿ ಮೇಡಮ್. ಇನ್ನೊಂದು ಕ್ವೆಶ್ಚನ್ ನಿಮ್ಗೆ ಟೈಮ್ ಇದ್ರೆ ಮ್ಯಾಮ್, ನಿಮ್ಮ ಹೇಳಿ ಸ್ಟೇಟಸ್ ನೋಡ್ತಾ ಇರ್ತೀನಿ, ನಿಮ್ಮ ಪ್ರಾಣಿಗಳ ಮೇಲೆ ಇರುವ, ಪ್ರಾಣಿಗಳ ಜೊತೆ ಇರುವ ಅನುಬಂಧ ಅದನ್ನೊಂದ್ ಸ್ವಲ್ಪ ಶೇರ್ ಮಾಡ್ಕೊಳ್ಳಿ ಮೇಡಮ್. ಅದ್ರಲ್ಲಿ ಎಸ್ಪೆಷಲಿ ನಾವು ಆ ಮಂಗಗಳು ಅಥವಾ ಕೋತಿಗಳು ಅಂತಂತೀವಿ ನಾವು, ಅದನ್ನ ನೋಡಿದ್ರೇನೆ ಹೆದರ್ಕೊಂಡ್ಬಿಡ್ತೀವಿ ಒಂದು ಬಂದ್ರೇನೆ. ಅಂತದ್ದು ನೀವು ಅಷ್ಟು ಗ್ರೂಪ್ ಆ ಜೊತೆ ಕೂತ್ಕೊಂಡು ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಾ ಇರ್ತೀರಾ, ಅದ್ರದ್ದು ಒಂದು ಅನುಭವ ಹೇಳಿ ಮೇಡಮ್. ಏನು ಅಂದ್ರೆ, ಫಸ್ಟ್ ನಾವು ದೇವ್ರನ್ನ ಕೇವಲ ಮೂರ್ತಿಗಳಲ್ಲಿ, ಫೋಟೋಗಳಲ್ಲಿ ಮಾತ್ರ ನೋಡ್ತಾ ಇದ್ವಿ. ಯಾವಾಗ ಪತ್ರಿ ಸರ್ ಅವ್ರ ಸ್ಪೀಚ್ ಕೇಳಿದ್ಮೇಲೆ ಎಲ್ಲವೂ ದೈವವೇ, ಸರ್ವಂ ಕಲ್ವಿದಂ ಬ್ರಹ್ಮ ಅಂದ್ರೆ ಅಹಂ ಬ್ರಹ್ಮಾಸ್ಮಿ ತತ್ವಮಸಿ, ಎಲ್ಲದವಲ್ಲೂ ಭಗವತ್ ಸ್ವರೂಪ ಅಂತ ಕಾಣಿಸಿದಾಗ ಮೊದ್ಲು ನಾನು ಪ್ರಾಮಾಣಿಕವಾಗಿ ಹೇಳ್ತೀನಿ, ನಾಯಿಯನ್ನು ನಾಯಿ ತರ ನೋಡುತ್ತಿದ್ದೆ, ಕೋತಿಯನ್ನು ಕೋತಿ ತರ ನೋಡ್ತಾ ಇದ್ದೆ. ಈಗ ಎಲ್ಲದರಲ್ಲೂ ಭಗವಂತನೇ ಅಂದಾಗ ಒಂದು ಪುಸ್ತಕ, ಒಂದು ಗಾಡಿ, ಈಗ ಭಯ ಇಲ್ಲ. ಬುದ್ಧ ಏನ್ ಹೇಳ್ತಾನೆ, ನನಗೆ ಅದೇ ಮಾತು ಇನ್ಸ್ಪೈರ್ ಆಗಿರೋದು. ನಾನು ಧ್ಯಾನದಿಂದ ಏನ್ ಗಳಿಸಿದೀರಿ ಅಂದಾಗ ನಾನು ಏನು ಗಳಿಸಿಲ್ಲ, ಕಳ್ಕೊಂಡೆ. ಏನ್ ಕಳ್ಕೊಂಡೆ ಅಂದಾಗ ಕೋಪ ಕಳ್ಕೊಂಡೆ, ಭಯ ಕಳ್ಕೊಂಡೆ, ದುಃಖ ಕಳ್ಕೊಂಡೆ. ಭಯ ಯಾಕೆ? ಅದ್ರಲ್ಲಿರೋ ಪದಾರ್ಥ ನನ್ನಲ್ಲಿರೋ ಪದಾರ್ಥವು ಒಂದೇ. ಫಸ್ಟ್ ನಾವು ಆ ಭಾವದಲ್ಲಿದ್ರೆ ಆಮೇಲೆ ನಮ್ಮ ಫ್ರೀಕ್ವೆನ್ಸಿಗೆ ಅದು ಗೊತ್ತಾಗುತ್ತೆ ಮೇಡಮ್. ನಾವು ಯಾವ ಫ್ರೀಕ್ವೆನ್ಸಿ, ಅವು ಏನು ಮಾಡೋದಿಲ್ಲ ಮೇಡಮ್. ರಿಯಲಿ ಹೇಳ್ಬೇಕು, ನಮ್ಮಲ್ಲಿ ಮೊದ್ಲು ಭಯ ಇರಬಾರ್ದು. ನಾವು ಭಯದ ಫ್ರೀಕ್ವೆನ್ಸಿಲೇ ಇದ್ದೇವಂದ್ರೆ ಅದರಲ್ಲಿ ಕೂಡ ಆ ಪ್ರಾಣಿಯಲ್ಲೂ ಕೂಡ ಭಯ ಫ್ರೀಕ್ವೆನ್ಸಿ ಬರುತ್ತೆ, ಅದು ಮ್ಯಾಚ್ ಆ ತರ ಆಗುತ್ತೆ. ನನಗೀಗ ಆಕ್ಚುಲಿ ನಾನು ಒಂದು ಕಾಲದಲ್ಲಿ ಕೋತಿಗಳಂದ್ರೆ ಭಯಪಟ್ಟವಳೆ. ಈಗ ಅವುಗಳ ಬಗ್ಗೆ ಇಲ್ಲ, ಅವುಗಳಲ್ಲೂ ಬಹಳ ಪ್ರೇಮ ತತ್ವ. ನೀವು ನೋಡ್ರಿ, ನಾಯಿಗೆ ನಾವು ಸ್ವಲ್ಪ ಪ್ರೀತಿ ತೋರಿಸಿದ್ರೆ ಅದು ನಮ್ಗೆ ಬಹಳ ಪ್ರೀತಿ ತೋರಿಸುತ್ತೆ. ಅದಕ್ಕೆ ನಾನು ಅದನ್ನ ನೋಡಿದ್ಮೇಲೆ ಅವು ಎಷ್ಟು ಪ್ರೀತಿ ಅಂದ್ರೆ, ಬಂದು ಮೇಡಮ್ ನಾವು ಕರ್ಕೊಳ್ಳಲ್ಲ, ಬಂದು ನಮ್ ತೊಡೆ ಮೇಲೆ ಕೂಡುತ್ತೆ, ನಮ್ ಮೈ ಮೇಲೆ, ಹೆಗಲ್ ಮೇಲೆ ಕೂಡುತ್ತೆ. ಅದು ಅವೇ ಬಂದು ಕೂಡ್ತಾವ್, ನಾವು ಕೂಡ್ಸ್ಕೊಂಡ್ರೆ ಅವೆಲ್ ಕೂಡ್ತಾವ್ರಿ ಅವ್ ಕೋತಿಗಳು ಹೇಳಿಕೆ. ಅವೇ ಬಂದು ಎಗ್ರಿ ಬಂದು ಕೂತ್ಕೊಳ್ತಾವ್, ನಾವ್ ಕೂತ್ರೆ ಸಾಕು. ಎಲ್ಲರ ಜೊತೆ ಇರಂಗಿಲ್ಲ. ಎಲ್ಲರಿಗೂ ನೀವ್ ನೋಡ್ರಿ, ಕೋತಿಗಳಂದ್ರೆ ಫಸ್ಟ್ ಮಾಡೋದ್ ಏನ್ ಗೊತ್ತಾ, ನಮ್ಮನ್ನ ನೋಡಿದ ತಕ್ಷಣ ನಾವ್ ಏನು ಮಾಡಿದಾಗ ಅವು ಕೋತಿಗಳಂದ್ರೆ ಕೋತಿ ಕೆಲ್ಸನೇ ಮಾಡ್ತಾವೆ. ಕೋತಿ ಚೇಷ್ಟೆ ಎಲ್ಲ ನಮ್ಗೆ ಹಂಗಸ್ತಾವ, ಹಿಂಗೆ ಹಲ್ ಕಿರಿತವೆ. ನಾವ್ ಅದ್ ನೋಡಿದ ತಕ್ಷಣ ಅದೇನೋ ಮಾಡ್ತದೇನಂತ ಭಯ ಪಟ್ಕೋತೀವಿ ಅಷ್ಟೇ ಮೇಡಮ್. ಆಮೇಲೆ ನಾವು ಅಂಜನಾದ್ರಿ ಬೆಟ್ಟ, ಇಲ್ಲಿ ಪಂಪಾ ಸರೋವರ ಬಹಳ ಒಳ್ಳೆ ಪ್ಲೇಸ್ಗಳು. ದಯವಿಟ್ಟು ಬರ್ರಿ ಒಂದ್ಸಲ ಪ್ಲೀಸ್.
ಯಾಕಂದ್ರೆ ಇದು ಕಿಷ್ಕಿಂದೆ ವಲಯ. ಕಿಷ್ಕಿಂದ ಹ್ಮ್. ಪ್ಲೇಸ್ ಅಂದ್ರೆ ವಾನರರು ಇಲ್ಲಿ ಆಂಜನೇಯ ಹುಟ್ಟಿದ್ದು, ಅಂಜನಾದ್ರಿ ಪರ್ವತ. ಹ್ಮ್. ಮೋದಿ ಅವರು ಕೂಡ ಬಂದಿದ್ರು. ಒಂದು ದೊಡ್ಡ ಪ್ಲಾನ್ ಇಲ್ಲಿ. ಹಂಪಿ ಅಂದ್ರೆ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಆಗಿದ್ದು. ರಾಮ ಇಲ್ಲಿ ಚಾತುರ್ಮಾಸ ಕಳೆದ ಪ್ಲೇಸ್ ಇಲ್ಲೇ ಹ್ಮ್. ಕಿಷ್ಕಿಂದೆ. ಅಂದ್ರೆ ರಾಮ ಅಂದ್ರೆ ಸೀತೆಯನ್ನ ಹುಡುಕ್ತಾ ಹುಡುಕ್ತಾ ವಾಲಿಯನ್ನ ಭೇಟಿಯಾಗಿದ್ದು ಇದೇ ಸ್ಥಳದಲ್ಲೇ. ಹ್ಮ್. ವಾಲಿ ಮತ್ತೆ ವಾಲಿಯನ್ನು ಕೊಂದದ್ದು, ಸುಗ್ರೀವನ್ನ ಭೇಟಿಯಾಗಿದ್ದು ಇಲ್ಲೇ ಪ್ಲೇಸ್. 4 ತಿಂಗಳ ಇಲ್ಲೇ ಇರ್ತಾನೆ ಚಾತುರ್ಮಾಸ ಕಳೆದದ್ದು. ಆಮೇಲೆ ಇಲ್ಲಿಯ ವಾನರ ಸೇನೆಯನ್ನ ತಗೊಂಡೋಗಿ ಆಮೇಲೆ ಏನ್ ಮಾಡ್ತಾನೆ, ಯುದ್ಧ ಇವ್ರು. ರಾವಣನ್ ಜೊತೆ. ಅದಕ್ಕೆ ಇಲ್ಲಿ ಬಹಳಷ್ಟು ರಾಮಾಯಣ ಕಾಲದ ಸ್ಥಳಗಳಿರೋದ್ರಿಂದ ಕೋತಿಗಳು ಜಾಸ್ತಿ ಇದಾವೆ. ತುಂಬಾ ಒಡನಾಟ. ಏನು ನನ್ಗೆ ಭಯ ಅನ್ನೋದು ಇಲ್ಲ. ಸುಮಾರು ಜನ ಅದನ್ನೇ ಕೇಳ್ತಾರೆ. ಹ್ಮ್. ಭಯ ಇಲ್ಲ. ನಿಮ್ಗೆ ಗೊತ್ತಿರ್ಲಿ, ವಿವೇಕಾನಂದರ ಜೀವನದಲ್ಲೂ ಇಂಥದೊಂದು ಕಾಶಿಯಲ್ಲಿ ವಿವೇಕಾನಂದ ಹಿಂಗ್ ನಡ್ಕೊಂಡು ಹೋಗ್ಬೇಕಾದ್ರೆ ಅವ್ರಿಗೆ ಕೋತಿ ಬೆನ್ನತ್ತಿರ್ತದೆ. ಹ್ಮ್. ಅವರು ಭಯದಿಂದ ಓಡ್ತಾರೆ. ಕೊನೆಗೆ ಒಂದು ಕ್ಷಣ ಅವ್ರು ಅದಕ್ಕೆ ಎದುರು ನಿಂತಾಗ ಅದು ಕೂಡ ನಿಲ್ಲುತ್ತೆ. ನಾವು ಪ್ರೀತಿ ತೋರಿಸಿದ್ರೆ ಕೋತಿಗಳಲ್ಲ, ಯಾರ್ ಜೊತೆ ಆದ್ರೂ ಪ್ರೀತಿಯಿಂದ ಇರ್ಬೋದು. ಅದೇ, ನಾವು ಗಾಬರಿ ಬೀಳ್ತೀವಿ, ಅದು ಇನ್ನ ಸ್ವಲ್ಪ ಜಾಸ್ತಿ. ಅದಕ್ಕೂ ಗಾಬರಿ ಆಗತ್ತೆ, ನಮಗೂ ಗಾಬರಿ ಅಷ್ಟೇ. ಆಗತ್ತೆ. ಹ್ಮ್ Okay. ಅಷ್ಟೇ ಮೇಡಮ್. ಅದು ತುಂಬಾ ಇಷ್ಟ ಆಗುತ್ತೆ ನಂಗೆ, ನಿಮ್ದು ನೇಚರ್, ಆ ಪ್ರಾಣಿಗಳ ಜೊತೆ ಒಡನಾಟ ತುಂಬಾ ಖುಷಿ ಆಗುತ್ತೆ ನೋಡಕ್ಕೆ ಸ್ಟೇಟಸ್ ಅಲ್ಲೆಲ್ಲ. ಅದ್ರಲ್ಲಿ ದೈವತ್ವವನ್ನು ನೋಡಿದಾಗ ಮುಗ್ದೇ ಹೋಯ್ತು ಮೇಡಮ್. ಅದು ಒಂದು ಹೌದು. ಜನ್ಮ ಪರಂಪರೆ ಅಷ್ಟೇ. ಹ್ಮ್. ಅದ್ರಲ್ಲಿರೋ ಚೈತನ್ಯ ನಮ್ಮಲ್ಲಿರೋ ಚೈತನ್ಯ ಕೂಡ ಒಂದೇ. ಒಂದೇ. ಓಕೆ ಮಾಸ್ಟರ್ಸ್, ಯಾರಿಗಾರು ಏನಾದ್ರು ಡೌಟ್ ಇದ್ರೆ ಕೇಳಬಹುದು, ಅಥವಾ ಮೆಡಿಟೇಷನ್ ಎಕ್ಸ್ಪೀರಿಯನ್ಸಸ್ ಏನಾದ್ರು ಇದ್ರೆ ಹೇಳ್ಕೋಬಹುದು. ಹ್ಯಾಂಡ್ ರೈಸ್ ಮಾಡಿ ಮಾಸ್ಟರ್ಸ್, ಯಾರು ಮಾತಾಡ್ಬೇಕು ಅಂದ್ರೆ. ಧ್ಯಾನ ಕಸ್ತೂರಿದು ಮತ್ತೆ ನಾನು ಇನ್ನೊಂದ್ಸಲಿ ಹಾಕ್ತೀನಿ ಗ್ರೂಪ್ ಅಲ್ಲಿ, ಹೇಗದು ಸಬ್ಸ್ಕ್ರೈಬ್ ಆಗ್ಬೇಕು ಅಂತಂದ್ಬಿಟ್ಟು. ಇಂಟ್ರೆಸ್ಟ್ ಇರೋರಲ್ಲ ತಪ್ಪದೆ ಎಲ್ರು ಆಗಿ ಅದು. ಓಕೆ ಮ್ಯಾಮ್, ಶೈಲಜಾ ಮ್ಯಾಮ್ ಮಾತಾಡಿ ಮ್ಯಾಮ್. ಹಲೋ ಮೇಡಮ್. ನಮಸ್ತೆ, ಹೇಳಿ. ನಮಸ್ತೆ ಮೇಡಮ್, ನಮಸ್ತೆ. ನಾನು ಹೇಳಿ. ಶೈಲಜಾ ಕೋರಿಶೆಟ್ರ್ ಅಂತ. ನಾನು ಜ್ಞಾನ ಕಸ್ತೂರಿಗೆ 4 ಮಂದಿ ಮೆಂಬರ್ ಮಾಡಿದ್ದೆ. ಅವು ಇನ್ನೂ ಪುಸ್ತಕ ಬಂದಿಲ್ದೆ. ಆ 4 ಅಡ್ರೆಸ್ ನನ್ನ ನಂಬರ್ಗೆ ಹಾಕ್ರಿ. ಹಾನ್ರಿ. ಈಗ ಲಾಸ್ಟ್ ಟೈಮ್ ಕಾಂತಲಾ ಮೇಡಮ್ ಅವ್ರಿಗೂ ಹೋಗಿರ್ಲಿಲ್ಲ, ಈ ಸಲ ಹೋಗಿದಾವೆ. ಅದಕ್ಕೆ ಬೇಕಾದ ಎಲ್ಲಾ ಪ್ರಯತ್ನಗಳು ನಡೆದಿದಾವೆ. ಆ ರಶೀದಿಗಳು ನನ್ನ ನಂಬರ್ ಇದೆನಾ ತಮ್ಮ ಹತ್ರ? ಇಲ್ಲ ರೀ, ಬರ್ಕೊಂಡೇನಿ. ಎಲ್ಲೈತೇನೋ ಒಟ್ಟು ಇನ್ನೊಮ್ಮೆ ಹೇಳ್ರಿ. ಸಂಪಾದಕರ ನಂಬರ್ ಇದೆನಾ? ಸಂಪಾದಕರದು ಐದಾರಿ. ಮೋಹನ್ ಸರ್ದ ಐತ್ರಿ. ಮೋಹನ್ ಸರ್ದಲ್ಲ, ಸಂಪಾದಕರು ಇವ್ರು ಸತ್ಯನಾರಾಯಣ ಸರ್, ಡಾಕ್ಟರ್ ಸತ್ಯನಾರಾಯಣ ಅಂತೇಳಿ. ಬರ್ಕೊಂಡು ಮೇಡಮ್ ದಯವಿಟ್ಟು ಡಾಕ್ಟರ್ ಕಳಿಸ್ತೀನಿ. ಸತ್ಯನಾರಾಯಣ ಸಂಪಾದಕರ ನಂಬರ್ಗೆ ಹಾಕ್ರಿ, ನನ್ನ ನಂಬರ್ಗೆ ಹಾಕ್ರಿ ಮೇಡಮ್. ನಿಮ್ ನಂಬರ್ ಹೇಳ್ರಿ ಸರ್ ಮೇಡಮ್. ನಾ ಕಳಿಸ್ತೀನಿ. ಓಕೆ, ಕಳಿಸ್ತಾರೆ ನೋಡಿ ಮೇಡಮ್. ನಾ ಕಳಿಸ್ತೀನಿ ಮೇಡಮ್. ಶೈಲಾ ಮೇಡಮ್ ನಾನು ಇದ್ದಾರೆ, ಗ್ರೂಪ್ ಅಲ್ಲಿ ಇದ್ದಾರೆ. ಗ್ರೂಪ್ ಅಲ್ಲಿ ಅದೇನ್ರಿ? ಗ್ರೂಪಿಗೆ ಇನ್ನೊಂದ್ಸಲಿ ನಾನು ಅವ್ರದ್ದು ಫೋನ್ ನಂಬರು ಕಳಿಸ್ತೀನಿ. ಚೆನ್ನಾಗಿ ಹೇಳಿದ್ರಿ. ನಿಮ್ದು ಒಂದ್ ಸ್ವಲ್ಪ ಲೇಟ್ ಆಯ್ತು. ಅದ್ರ ಬಗ್ಗೆ ಎಲ್ಲ ಇನ್ನೂ ಓದಿಲ್ಲ ನಾನು. ಪುಸ್ತಕ ಬಂದದೆ, ಓದೋದು ಆಗೋಲ್ಲ. ಅದನ್ನೇ ಹೆಂಗ್ ಓದ್ಬೇಕನ್ನ ಟೈಮೇ ಸಿಗೋಲ್ದು ನನಗೂ ಓದಕ್ಕೆ. ಅದಕ್ಕೆ ಮೇಡಮ್ ಎಲ್ರಿಗೂ ಅದಕ್ಕೆ ಓದಕ್ ಆಗ್ಲಾರ್ದವ್ರಿಗೂ ಮುಟ್ಲಿ ಅಂತ ನಮ್ ತಾಯಿಯರಿಗೆ ಓದು ಅಂತ ಹೇಳ್ತೇನ್ರಿ, ಅವ್ರಿಗೆ ಹೇಳಾಕ್ ಬರವಲ್ದು ನನಗ. ಬಾಳ ಚೆನ್ನಾಗ್ ಅಂತ ಹೇಳ್ತಾರ. ನೀವ್ ಓದ್ ನನಗ್ ಹೇಳು ಅಂತಾನೆ ಹೇಳಾಕ ಆಗವಲ್ದು ಅವ್ರಿಗೆ. ಎಲ್ಲರಿಗೂ ಸಮಯದ ಶೆಡ್ಯೂಲ್ ಎಲ್ರಿಗೂ ಹಿಂಗೆ ಇದೆ ಮೇಡಮ್. ಶಾಂತಲಾ ಮೇಡಮ್ ಸತ್ಯ ಹೇಳ್ತೀನಿ ನಿಮ್ಗೆ, ಬೆಳಿಗ್ಗೆ ಇವತ್ತೇ ಕ್ಲಾಸ್ ಅಂತ ನೀವ್ ಹೇಳಿದ್ರಲ್ಲ, ನಾನು ಮೆಸೇಜ್ ಹಾಕಿದ್ಮೇಲೆ ಇವತ್ತೇ ಹಿಡ್ಕೊಂಡು ನಾನು ಬಹುತೇಕ 52ರಲ್ಲಿ 20 ಪುಟ ಅಷ್ಟೇ ಮುಗಿಸಿದೆ. 32 ಪುಟ ಈಗ ಓದಿನ್ರಿ. ಇಲ್ಲ, ತುಂಬಾ ಚೆನ್ನಾಗಿದೆ. ನಾನು ಅದೇ ಅನ್ಕೊಂಡೆ, ಒಂದು ಬುಕ್ ತಗೊಂಡ್ರೆ ಆ ಒಂದು ಬುಕ್ ಅಲ್ಲಿ ನಾವು 1 ಮಂತ್ ಮಾಡ್ಬಿಡ್ಬೋದು ಕ್ಲಾಸ್. ನಾವ್ 1 ಅವರ್ ಹೇಳಕತ್ತೀವಿ ಈಗ. ಹೇಳಿದ್ದು ತುಂಬಾ ಚೆನ್ನಾಗಿ. ಅದ್ರ ರುಚಿ ತೋರ್ಸ್ಬೇಕು. ನಾವ್ ಹೆಂಗಂದ್ರೆ ಸ್ವೀಟ್ ಅಂಗಡಿಗೆ ಹೋದಾಗ ನಾವ್ 1 kg ತಗೋಬೇಕು, ಮತ್ತು ಸ್ವಲ್ಪ ಸ್ವೀಟ್ ಕೊಡ್ತಾರ ನೋಡ್ರಿ. ಅದ ಟೇಸ್ಟ್ ಲೈಕ್ ಆಯ್ತಂದ್ರೆ ಅವರೇ ಜಾಸ್ತಿ ಹಂಗ ನಾವ್ ರುಚಿ ಹಚ್ಚಿಸವ್ರ ಅಷ್ಟೇ. ಓಕೆ ಮ್ಯಾಮ್. ಶೋಭಾ ಅವರು ಹ್ಯಾಂಡ್ ರೈಸ್ ಮಾಡಿದ್ದಾರೆ, ಅನ್ಮ್ಯೂಟ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಮ್ಯಾಮ್. ಶೋಭಾ ಅವ್ರೆ, ಅನ್ಮ್ಯೂಟ್ ಮಾಡ್ಕೊಳ್ಳಿ, ಮಾತಾಡಿ. ಹಲೋ, ನಮಸ್ತೆ ಮೇಡಮ್. ನಮಸ್ತೆ. ಹೇಳಿ ಮೇಡಮ್. ಮೇಡಮ್, ಧ್ಯಾನ ತುಂಬಾ ಚೆನ್ನಾಗಿತ್ತು ಮೇಡಮ್. ಹಾಫ್ ಅನ್ ಅವರ್ ಕುಣಿಸಿದ್ದು ನೀವು 10 ನಿಮಿಷ ತರ ಇತ್ತು ಮೇಡಮ್. ಎನರ್ಜಿನೂ ತುಂಬಾ ಜಾಸ್ತಿ ಇತ್ತು ಧ್ಯಾನದ್ದು. ಮೇಡಮ್, ಇವತ್ತು ನಾನು ಪಿರಮಿಡ್ಗೆ ಬಂದಿದ್ದೆ ಮೇಡಮ್, ಬುದ್ಧ ಪೂರ್ಣಿಮಾಗೆ. ಅವಾಗ ಕ್ರಾಪ್ ಸರ್ಕಲ್ ಶೀಟ್ಸ್ ತಗೊಂಡಿದ್ವಿ ನಾವು ನಿಮ್ಮ ಅಂಗಡಿಯಿಂದ. ಅದು ನಮ್ಗೆ ಇನ್ನ ಶೀಟ್ಸ್ ಬೇಕಾಗಿತ್ತು ಮೇಡಮ್ ನಮ್ಗೆ. ಓಕೆ, ವಾಟ್ಸ್ಆಪ್ ನಲ್ಲಿ ನನ್ಗೆ ಆ ನಂಬರ್ ಇದೆಯಲ್ಲ ಮೇಡಮ್, ಹೇಗಿದ್ರು ಆ ನಂಬರ್ಗೆ ಹಾಕ್ಬಿಡೋಣ ಮೇಡಮ್. ಗಂಗಾವತಿ ಅಂತ ಇದೆಯಲ್ಲ, ಆ ನಂಬರ್ಗೆನೆ ಹಾಕ್ಬಿಡೋಣ ಮೇಡಮ್. ಓಕೆ ಮೇಡಮ್, ಥ್ಯಾಂಕ್ ಯು ಮೇಡಮ್. ಓಕೆ ಮಾಸ್ಟರ್ಸ್, ಥ್ಯಾಂಕ್ ಯು ಮಾಸ್ಟರ್ಸ್.
ಮತ್ತೆ ಎಲ್ಲ ನಾಳೆ ಮೀಟ್ ಆಗೋಣ. ಮತ್ತೊಮ್ಮೆ ಲಲಿತಾ ಕಂದಗಲ್ ಮ್ಯಾಮ್ ಅವರಿಗೆ ಆತ್ಮಪೂರ್ವಕ ವಂದನೆಗಳನ್ನ ನಮ್ಮ ಜೈ ಹೋ ನಿಮಗೂ ಕೂಡ. ಮೆಡಿಟೇಷನ್ ಪರವಾಗಿ ಪ್ರತಿ ತಿಂಗಳು ಸಲ್ಲಿಸ್ತಾ ಇದೇ ಇದ್ದೀನಿ. ರೀತಿ ತುಂಬಾ ಸಪೋರ್ಟ್ ಕೊಡ್ತಾ ಇದೀರಿ. ಥ್ಯಾಂಕ್ ಯು. Thank you, ma'am. Thank you, ma'am. Thank you. Okay. Thank you, masters. Let us end the session.